ಧ್ಯಾನ ಹಂಚಿಕೆಗೆ ಈ ವೇದಿಕೆಯನ್ನು ಅನುವು ಮಾಡಿಕೊಟ್ಟಿರೋ ರಂಗ ಗುರುಗಳಿಗೆ ಧನ್ಯವಾದಗಳು ಹಾಗೂ ಮಹತ್ತರ ಫೌಂಡೇಶನ್ ಅಲ್ಲಿರುವ ಎಲ್ಲರಿಗೂ ಧನ್ಯವಾದಗಳು. ಈ ರೀತಿ ಎಲ್ಲಾ ಕುತ್ಕೊಂಡು ಧ್ಯಾನ ಮಾಡಕ್ಕೆ ಹೇಳ್ಕೊಟ್ಟ ಪ್ರಪಂಚದಾದ್ಯಂತ ಹರಡಿರುವಂತಹ ಪತ್ರಿಜಿ ಗುರುಗಳಿಗೆ ಮೊದಲಿಗೆ ಧನ್ಯವಾದಗಳು ಹೇಳ್ತಾ, ರಾಜಮಾತೆ ಆದ ಸ್ವರ್ಣಮಾತ ಆದ ಪತ್ರಿಜಿ ಅವ್ರಿಗೂ ಧನ್ಯವಾದಗಳು, ಹಾಗೆ ಬಾಬಾಜಿ ಅವ್ರಿಗೂ ಧನ್ಯವಾದಗಳು, ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಇಷ್ಟೆಲ್ಲ ಹೇಳ್ತಾ ನಾನು ಈ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಪುಸ್ತಕವನ್ನ ಸ್ವ ಅಧ್ಯಯ ಮಾಡ್ತಿದ್ದೇನೆ. ಮೊದಲಿಗೆ ಈ ಆನಾಪಾನ ಸತಿ ಧ್ಯಾನನ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲರಿಗೂ ಗೊತ್ತೇ ಇದೆ. ಇದನ್ನ ಪ್ರಪಂಚದಾದ್ಯಂತನ ವಿಶ್ವಕ್ಕೆ ಸಾರದಂತಹ ಥೈಲ್ಯಾಂಡಿನ ದೇಶದ ಬಾಲಕರು ಅವ್ರದೊಂದು ಸಾಹಸದ ಕಥೆಯ ಮುಖಾಂತರ ನಾನು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2018 ಜೂನ್ 23ರಲ್ಲಿ ಥೈಲ್ಯಾಂಡ್ ದೇಶಕ್ಕೆ ಸೇರಿದ ವರ್ಲ್ಡ್ ಬೋರ್ಡ್ ಹೆಸರಿನ ಕಿರಿಯ ಫುಟ್ಬಾಲ್ ತಂಡ ಮತ್ತು ಅವರ ತರಬೇತಿದಾರರು ಹೆಕ್ ಫೋಲ್ ಚಾತ್ವಾಕ್ ಜೊತೆಗೂಡಿ ಅತ್ಯಂತ ಅಪಾಯಕಾರಿಯಾದ ತಮ್ ಲುಹಾಂಗ್ ಗುಹೆಯೊಳಗೆ ತಮಾಷೆಗಾಗಿ ಹೋಗಿ ಕೆಸರಿನೊಂದಿಗೆ ಕೂಡ ಪ್ರವಾಹದಲ್ಲಿ ಸಿಲುಕಿ ಬಿದ್ದಾರೆ. ಈ ವಿಷಯ ತಿಳಿದು ಥೈಲ್ಯಾಂಡ್ನ ಸರ್ಕಾರ ಅಂದ್ರೆ ಏನಪ್ಪ ಅಂದ್ರೆ 2018ರಲ್ಲಿ ಅಲ್ಲೊಂದು ಬೋರ್ಡ್ ದೇಶದ ಆಟ ನಡೀತಾ ಇರತ್ತೆ. ಅಲ್ಲೇನ್ ಮಾಡ್ತಾರೆ ಅಂದ್ರೆ ಈ ಮಕ್ಳುಗಳೆಲ್ಲ ಸೇರಿ ತಮಾಷೆಗೆ ಅಂತಾನೆ ಅವ್ರ ಕೋಚ್ನ ಸಮೇತ ಕರ್ಕೊಂಡು ಒಂದ್ ಗುಹೆ ಒಳಗ್ ಹೋಗ್ತಾರೆ. ಅಲ್ಲಿ ಏನಿದೆ ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋದಾಗ ಅಲ್ಲೊಂದ್ ಆ ಗುಹೆ ಒಳಗೆ ಕೆಸರೆಲ್ಲ ಇರುತ್ತೆ. ಅಲ್ಲಿ ಸಿಲುಕಿ ಬೀಳ್ತಾರೆ. ಅಲ್ಲಿ ಸಿಲುಕಿ ಬಿದ್ದಾಗ ಏನಾಗುತ್ತೆ ಅಂದಾಗ ಆ ಥೈಲ್ಯಾಂಡ್ ದೇಶದವ್ರಿಗೆ ಯೋಚನೆ ಆಗುತ್ತೆ, ಇವ್ನ ಹೆಂಗಪ್ಪ ನಾವು ಕಾಪಾಡೋದು ಅಂತ. 15 ದಿನ ಹೋರಾಡ್ತಾ ಇರ್ತಾರೆ. ಅಲ್ಲಿ 11ರಿಂದ 16 ಮಕ್ಳು ಇರ್ತಾರೆ. ಆ ರೀತಿ ಒಂದು ಹೋರಾಡ್ಬೇಕಾದ್ರೆ ಅವ್ರ ಕೋಚ್ಗೆ ಈ ಧ್ಯಾನದ ಬಗ್ಗೆ ಪರಿಚಯ ಇರುತ್ತೆ. ಆ 16 ಮಕ್ಕಳನ್ನ ಧ್ಯಾನಾವಸ್ಥೆಗೆ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ಅವ್ರು ಹೇಳ್ದಂಗೆ ಮಕ್ಕಳು ಮಾಡ್ತಾ ಹೋದಾಗ 15 ದಿನ ಆದ್ಮೇಲೆ ಆ ಸರ್ಕಾರದವರು ಆ ಮಕ್ಕಳನ್ನ ಕಾಪಾಡ್ತಾರೆ. ಹೊರಗಡೆ ಬಂದಾಗ ಆ ಮಕ್ಕಳಲ್ಲಿ ಎಷ್ಟು ಆ ಮೊದ್ಲು ಹೇಗಿದ್ರು ಅದೇ ರೀತಿ ಇರ್ತಾರೆ. ಯಾವುದೇ ರೀತಿಯಾದ ಚೇಂಜಸ್ ಇರಲ್ಲ, ಅಸ್ವಸ್ಥತೆ ಇರಲ್ಲ, ಸುಸ್ತಿರಲ್ಲ, ತುಂಬಾ ಚೆನ್ನಾಗಿರ್ತಾರೆ. ಮನಃಶಾಸ್ತ್ರಜ್ಞರು ಆಮೇಲೆ ಡಾಕ್ಟರ್ಸ್ಗಳು ಪ್ರತಿಯೊಬ್ರು ಅವ್ರನ್ನ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅಷ್ಟು ಪರೀಕ್ಷೆ ಮಾಡಿದ್ರು ಮಕ್ಕಳು ಹೆಲ್ತಿಯಾಗೇ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದಾಗ ಆ ಮಕ್ಕಳು ಹೇಳ್ತಾರೆ, ನಮ್ ಕೋಚ್ ನಮ್ಗೆ ಹೇಳ್ಕೊಟ್ರು ಧ್ಯಾನ ಹೆಂಗ್ ಮಾಡ್ಬೇಕು, ಆ ಧ್ಯಾನ ಮಾಡೋದ್ರಿಂದ ನಮಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ಕೊಟ್ಟಾಗ ನಾವು ಆ 15 ದಿನ ಧ್ಯಾನದಲ್ಲೇ ಕಳೆದ್ವಿ, ಹಂಗಾಗಿ ನಾವ್ ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಇದನ್ನ ಪ್ರಪಂಚದಾದ್ಯಂತ ಈ ಮಕ್ಕಳು ಸಾರ್ತಾರೆ. ಅವಾಗ ಪ್ರತಿಯೊಬ್ಬರ ಡಾಕ್ಟ್ರು, ಸೈಂಟಿಸ್ಟ್ ಇದನ್ನ ಪ್ರಾಯೋಗಿಕವಾಗಿ ಮಾಡಿ ನೋಡಿ ಧ್ಯಾನದಲ್ಲಿ ಇಷ್ಟೊಂದು ಅದ್ಭುತವಾದ ಶಕ್ತಿ ಇದೆಯಾ ಅಂತ, ಇದು ರಿಯಲಿ ನಡೆದಿರೋ ಘಟನೆ. ಇದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಈಗ ಪ್ರತಿಯೊಬ್ರು ಧ್ಯಾನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದವರು ಪತ್ರಿಜಿ ಗುರುಗಳು. ಅವ್ರಿಗೆ ಒಂದು ದೊಡ್ಡದಾಗ ಒಂದು ಕ್ಲಾಪ್ ತಕ್ಕನ. ವಿದ್ಯಾರ್ಥಿಗಳಿಗೆ ಧ್ಯಾನದ ಅವಶ್ಯಕತೆ ತುಂಬಾನೇ ಇದೆ. ಇದನ್ನ ಸ್ವಾಧ್ಯಾಯ ಮಾಡ್ತೀನಿ. ವಿದ್ಯೆ ಎಂದರೆ ವಿತ್ ಪ್ಲಸ್ ಎಂ. ವಿದ್ಯೆ ಎಂದರೆ ತಿಳಿದುಕೊಳ್ಳುವುದು. ಎಂ ಎಂದರೆ ಯಾವುದರಿಂದ ಅಂದರೆ ಯಾವುದರಿಂದ ಆಗಲಿ ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳುವುದು. ಅದನ್ನು ವಿದ್ಯೆ ಎನ್ನುತ್ತೇವೆ. ವಿದ್ಯೆಗಳಲ್ಲಿ 2 ವಿಧ. ಅಂದ್ರೆ ವಿದ್ಯೆ ಎಂಬುದು ವಿತ್ ಎಂದರೆ ತಿಳಿದುಕೊಳ್ಳೋದು, ಎಂ ಅಂದರೆ ಯಾರಿಂದ, ವಿದ್ಯೆಯನ್ನ ಯಾರಿಂದ ತಿಳ್ಕೋಬೇಕು ಅನ್ನೋದು ಈ ವಿದ್ಯೆ ಆಗುತ್ತೆ. ಈ ವಿದ್ಯೆಯಲ್ಲಿ 2 ವಿಧ ಇದೆ. ಒಂದು ಪ್ರಾಪಂಚಿಕ ವಿದ್ಯೆ, ಇನ್ನೊಂದು ಆಧ್ಯಾತ್ಮಿಕ ವಿದ್ಯೆ. ಪ್ರಾಪಂಚಿಕ ವಿದ್ಯೆ ಅಂದ್ರೆ ಈ ಭೌತಿಕ ಜೀವನಕ್ಕೆ ಏನೇನು ಬೇಕು ಅದನ್ನ ಕಲಿಯೋದನ್ನ ಮಾತ್ರ ನಾವು ಪ್ರಾಪಂಚಿಕ ವಿದ್ಯೆ ಅಂತ ಹೇಳ್ತೀವಿ. ಈ ಭೌತಿಕ ಪ್ರಪಂಚದ ಅಸ್ತಿತ್ವವನ್ನು ಕುರಿತು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದೇ ಪ್ರಾಪಂಚಿಕ ವಿದ್ಯೆ. ನಮ್ಮ ಜೀವನದಲ್ಲಿ ಏನೇನು ಕಲಿಬೇಕು ಅದನ್ನೆಲ್ಲ ಇಲ್ಲಿ ಕಲಿತಾ ಹೋಗೋದಕ್ಕೆ ಇದನ್ನ ಪ್ರಾಪಂಚಿಕ ವಿದ್ಯೆ ಅಂತ ಕರಿತೀವಿ. ಲೌಕಿಕ ವಿದ್ಯೆ, ಇಹಲೋಕ ವಿದ್ಯೆ, ನಾನಾ ಹೆಸರುಗಳಿಂದ ಕರಿತೀವಿ. ಇವೆಲ್ಲ ಪ್ರಾಪಂಚಿಕ ವಿದ್ಯೆಯ ಪರ್ಯಾಯ ಪದಗಳು. ಪ್ರಾಪಂಚಿಕ ವಿದ್ಯೆಗಳು ಭೌತಿಕ ಜ್ಞಾನವನ್ನು ಸಮವಾಗುತ್ತವೆ. ಇದರಲ್ಲಿ ನಾವ್ ಏನೆಲ್ಲ ಕಲಿತೀವಿ ಅಂದ್ರೆ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌಗೋಳಿಕ ಶಾಸ್ತ್ರ, ಭೂಗರ್ಭ ಶಾಸ್ತ್ರ,
ಹಲವಾರು ಶಾಸ್ತ್ರಗಳನ್ನ ಕಲಿತಾ ಹೋಗ್ತಾ ಇರ್ತೀವಿ ಈ ಪ್ರಾಪಂಚಿಕ ವಿದ್ಯೆಯಲ್ಲಿ. ಸ್ಥೂಲ ಪ್ರಪಂಚ ಕುರಿತು ಎಷ್ಟೋ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ. ಈ ಭೂಮಿ ಮೇಲೆ ನೀರಿದೆ, ಗಾಳಿ ಇದೆ, ಖನಿಜ ಸಂಪತ್ತು ಇದೆ, ಪ್ರತಿಯೊಂದು ಇದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಕಣ್ಣಿಗೆ ಕಾಣದೇನೇನಿದೆಯೋ ಅದೆಲ್ಲನ ಪ್ರಾಪಂಚಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ಇದೊಂದು ಅತೀಂದ್ರಿಯವಾದಂತ ವಿದ್ಯೆ. ಇದು ಮನುಷ್ಯನಿಗೆ ನಿಲುಕಲಾರದಂತ ವಿದ್ಯೆ, ಮತ್ತೆ ವಿಜ್ಞಾನಕ್ಕೂ ನಿಲುಕಲಾರದಂತ ವಿದ್ಯೆ. ಅತೀಂದ್ರಿಯ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೆ ಇದ್ರೂ ಇರುವಂತಹ ಒಂದು ವಿದ್ಯೆನೆ ಆಧ್ಯಾತ್ಮಿಕ ವಿದ್ಯೆ ಅಂತ ಕರೀತಾರೆ. ಆತ್ಮವನ್ನು ಕುರಿತು, ಇಚ್ಛಾಶಕ್ತಿಯ ಕುರಿತು, ಮನೋಬಲವನ್ನು ಕುರಿತು, ಮೂಲ ಪ್ರಕೃತಿಯನ್ನು ಕುರಿತು ನಮಗೆ ಯಥಾರ್ಥ ಜ್ಞಾನವನ್ನುಂಟು ಮಾಡುವುದೇ ಆಧ್ಯಾತ್ಮಿಕ ವಿದ್ಯೆ. ಮಾಸ್ಟರ್ಸ್, ಇಚ್ಛಾಶಕ್ತಿ ಅಂದ್ರೆ ನಾವೀಗ ಏನೋ ಒಂದ್ ನೆನೆಸ್ಕೊಂತೀವಿ, ಅದು ನಮ್ ಜೀವನದಲ್ಲಿ ನಡೀತೈತೆ, ಇದು ನಾವ್ ಇಚ್ಛಾಶಕ್ತಿ ಅಂತೀವಿ. ಮನೋಬಲ, ನಮ್ಮ ಮನಸ್ಸಲ್ಲಿ ಏನೋ ಅಂದ್ರೆ ಒಂದು ಪ್ರಬಲವಾದ ಒಂದು ನಂಬಿಕೆ ಇರುತ್ತೆ, ನನಗೆ ಈ ತರ ಒಳ್ಳೇದಾಗುತ್ತೆ ಅಂದ್ರೆ ಅದು ಖಂಡಿತ ನಾನು ನೆರವೇರುತ್ತೆ. ಆಮೇಲೆ ಪ್ರಕೃತಿ ಕುರಿತು ಯಥಾರ್ಥ ಜ್ಞಾನ ಉಂಟು. ಈ ಪ್ರಕೃತಿ ಎಷ್ಟು ವಿಸ್ಮಯ ಇದೆ ಅನ್ನೋದನ್ನ ನಾವು ಕುರಿತು ಯೋಚನೆ ಮಾಡ್ತಾ ಹೋದ್ರೆ ಅದು ಯಾವ್ದಕ್ಕೂ ಕಣ್ಣಿಗೂ ಗೋಚರ ಆಗಲ್ಲ, ನಮ್ಮ ಮನಸ್ಸಿಗೂ ಗೋಚರ ಆಗಲ್ಲ. ಆ ಪ್ರಕೃತಿಯ ಬಗ್ಗೆ ಕುರಿತು ನಾವು ಯೋಚನೆ ಮಾಡೋದನ್ನ ಆಧ್ಯಾತ್ಮಿಕ ವಿದ್ಯೆ ಅಂತ ಕರಿತೀವಿ. ಆಧ್ಯಾತ್ಮಿಕ ವಿದ್ಯೆಯು ಮಾನಸಿಕ ಜೀವನವನ್ನು ಸುಗಮವಾಗಿದೆ. ಮಾನಸಿಕ ಜೀವನ ಸರಿಯಾಗಿ ಭೌತಿಕ ಜೀವನ ತನ್ನಷ್ಟಕ್ಕೆ ತಾನೇ ನಡೆಯುತ್ತದೆ. ಮಾಸ್ಟರ್ಸ್, ಆಧ್ಯಾತ್ಮಿಕ ವಿದ್ಯೆಯು ಮಾನಸಿಕವಾಗಿರುವಂತಹ ಒಂದು ವಿದ್ಯೆ ಆಗಿದೆ. ಈ ಮಾನಸಿಕವಾದ ವಿದ್ಯೆಯು ಸರಿಯಾಗಿದ್ರೆ ನಮ್ಮ ಭೌತಿಕವಾದಂತ ಜೀವನ ಸರಿಯಾಗಿರುತ್ತೆ. ಹೆಂಗಪ್ಪ ಅಂದ್ರೆ ನಮ್ಮ ಮನಸ್ಸು ನಮ್ಮ ಸ್ಥಿಮಿತದಲ್ಲಿದ್ರೆ ನಮ್ಮ ಭೌತಿಕ ಜೀವನನು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸೇ ಸ್ಥಿಮಿತವಾಗಿಲ್ಲ, ಅದು ಯಾವ ರೀತಿಯಾಗಿ ಚಂಚಲ ಆಗಿ ಅದೇನ ಆಗ್ತಾ ಇದೆ ಅಂದ್ರೆ ನಮ್ಮ ಭೌತಿಕ ಜೀವನ ಅಸ್ತವ್ಯಸ್ತ ಆಗುತ್ತೆ. ಮಾಸ್ಟರ್ಸ್, ಆಧ್ಯಾತ್ಮಿಕ ವಿದ್ಯೆಯನ್ನು ನಮ್ಮ ಮೂರನೇ ಕಣ್ಣು, ಆ ಕಣ್ಣಿನ ಸಹಾಯದಿಂದ ಏನೆಲ್ಲ ಎಂದು ತಿಳಿದುಕೊಳ್ಳುವಂತೆ ಮಾಡುತ್ತದೆ. ಆಧ್ಯಾತ್ಮಿಕ ವಿದ್ಯೆಯು ಯಾವ ಕಾಲದಲ್ಲಾದರೂ ಒಂದೇ, ಇದೇ ಸನಾತನ ಧರ್ಮ. ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ನಮ್ಮ ಮೂರನೇ ಕಣ್ಣು. ಮೂರನೇ ಕಣ್ಣು ಎಲ್ಲಿದೆಪ್ಪ ಅಂದ್ರೆ ಈ ಆಜ್ಞಾ ಚಕ್ರದಲ್ಲಿದೆ. ಮಾಸ್ಟರ್ಸ್, ಈ ಆಜ್ಞಾ ಚಕ್ರದಲ್ಲಿರೋ ಈ ಮೂರನೇ ಕಣ್ಣಿನಿಂದ ನಾವು ಇಡೀ ಪ್ರಪಂಚವನ್ನೇ ನೋಡಬಹುದು, ನಮ್ಮ ಒಳಗೆ ನಾವು ನೋಡಬಹುದು. ಇದನ್ನ ನಾವು ತಿಳಿಯೋದನ್ನೇ ನಾವು ಆಧ್ಯಾತ್ಮಿಕ ವಿದ್ಯೆ ಅಂತ ಕರಿತೀವಿ. ಮಾಸ್ಟರ್ಸ್, ಇದು ಸನಾತನ ಧರ್ಮದಿಂದಲೂ ನಡೀತಾ ಬರ್ತಿದೆ. ಮೊದ್ಲೆಲ್ಲ ಈ ಋಷಿ ಮುನಿಗಳು ಅವರೆಲ್ಲನ ಕಾಲಜ್ಞಾನ ಅಂತ ಹೇಳೋರು. ಮಾಸ್ಟರ್ಸ್, ಅವ್ರು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಈ ರೀತಿ ಆಗುತ್ತೆ, ಈ ತರ ಸಂಕಷ್ಟಗಳು ಬರ್ತವೆ, ಈ ರೀತಿ ಆಗುತ್ತೆ ಅಂತ ಪ್ರತಿಯೊಂದು ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕಾಲಜ್ಞಾನ ಅನ್ನೋದಿತ್ತು. ಮಾಸ್ಟರ್ಸ್, ಅದನ್ನೇ ಮೂರನೇ ಕಣ್ಣು ಅಂತ ಕರೀತಾರೆ. ಮಾಸ್ಟರ್ಸ್, ಈ ಮೂರನೇ ಕಣ್ಣು ಓಪನ್ ಆಗೋದು ಯಾವಾಗ? ನಾವು ಧ್ಯಾನ ಮಾಡೋದ್ರಿಂದ. ನಮ್ಮ ಧ್ಯಾನದಲ್ಲಿ ನಾವು ತೊಡಗಿಸಿದಾಗ ನಮ್ಮ ಮೂರನೇ ಕಣ್ಣು ಓಪನ್ ಆದಾಗ ನಮಗೆ ಭವಿಷ್ಯದ ಬಗ್ಗೆನೂ ಗೊತ್ತಾಗುತ್ತೆ, ಮತ್ತೆ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು, ನಾವ್ ಇವತ್ತಿನ ಪ್ರೆಸೆಂಟಿಗೆ ನಾವು ಅನುಭವಿಸ್ತಿರೋ ಒಂದೊಂದು ನೋವಿಗೂ ಏನೇನು ಕಾರಣ ಪ್ರತಿಯೊಂದು ತಿಳ್ಕೊಳಕ್ಕೆ ಸಹಾಯ ಆಗುತ್ತೆ. ಮಾಸ್ಟರ್ಸ್, ಈ ಮೂರನೇ ಕಣ್ಣು ಓಪನ್ ಆಗ್ಬೇಕು ಅಂದ್ರೆ ಧ್ಯಾನ ಅತ್ಯುತ್ತಮ. ಮಾಸ್ಟರ್ಸ್, ಮನುಷ್ಯ ಹೊರಗೆ ಎಷ್ಟು ಸಾವಿರ ಮೈಲಿ ದೂರಕ್ಕೆ ಹೋಗಿ ಬರುತ್ತಾನೆ, ಆದರೆ ತನ್ನ ಒಳಗೆ ಒಂದು ಅಂಗುಲ ಕೂಡ ಹೋಗಲು ಇಚ್ಛಿಸುತ್ತಾನೆ ಎಂದಿದ್ದಾರೆ ಶ್ರೀ ಸತ್ಯ ಸಾಯಿಬಾಬಾ. ಮನುಷ್ಯ ಇಲ್ಲಿಂದ ಸಾವಿರಾರು ಮೈಲಿಗಳ ದೂರಗಳಷ್ಟು ಹೋಗ್ತಾನೆ. ಮಾಸ್ಟರ್ಸ್, ನನಗೆ ಜ್ಞಾನ ಬೇಕು, ಅದು ಬೇಕು, ಇದು ಬೇಕು, ತಿಳ್ಕೋಬೇಕು, ಈ ಪ್ರಪಂಚ ಹೆಂಗಿದೆ, ನಾನು ಇದನ್ನೆಲ್ಲ ತಿಳ್ಕೋಬೇಕು ಅಂತ ಇಲ್ಲಿಂದ ಅಮೆರಿಕ, ಆಫ್ರಿಕಾ ಎಲ್ಲಾ ಕಡೆ ಹೋಗ್ತಾನೆ. ಮಾಸ್ಟರ್ಸ್, ಆದ್ರೆ 10 ನಿಮಿಷ ಕುತ್ಕೊಂಡು ನಮ್ಮ ಒಳಗೆ ಏನಿದೆ ಅಂತ ತಿಳ್ಕೊಳಕ್ಕೆ ಇಚ್ಛೆನೆ ಪಡೋದಿಲ್ಲ. ಮಾಸ್ಟರ್ಸ್ ಅಂತ ಈ ಸತ್ಯ ಸಾಯಿಬಾಬಾ ಅವರು ಹೇಳಿದ್ದಾರೆ. ಆತ್ಮ ಎನ್ನುವುದು ದೇಹಕ್ಕೆ ಹೇಗೆ ಮೂಲವೋ ಆತ್ಮವಿದ್ಯೆ ಎನ್ನುವುದು ಪ್ರಾಪಂಚಿಕ ವಿದ್ಯೆಗಳಿಗೆ ಅದೇ ವಿಧವಾಗಿ ಮೌಲಿಕ. ಆತ್ಮ ಅನ್ನೋ ದೇಹಕ್ಕೆ ಎಷ್ಟು ಮುಖ್ಯ. ನಮ್ಮ ದೇಹದಲ್ಲಿ ಆತ್ಮ ಇದ್ರೆ ಮಾತ್ರ ಮಾಸ್ಟರ್ಸ್ ನಾವು ಜೀವಂತವಾಗಿದ್ವಿ ಅಂತ ಗೊತ್ತಾಗುತ್ತೆ. ನಮ್ಮ ದೇಹದಲ್ಲಿ ಆತ್ಮನೇ ಇಲ್ಲ ಅಂದ್ರೆ ನಾವು ಶವ ಆಗ್ತೀವಿ. ಮಾಸ್ಟರ್ಸ್, ಅದೇ ರೀತಿ ಆತ್ಮಕ್ಕೆ ಅದು ಧ್ಯಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮಾಸ್ಟರ್ಸ್, ಅದಕ್ಕಾಗಿ ಪ್ರತಿ ವಿದ್ಯಾರ್ಥಿಗೆ ಪ್ರಾಪಂಚಿಕ ವಿದ್ಯೆ ಹೇಗೆ ಆಧ್ಯಾತ್ಮಿಕ ವಿದ್ಯೆ ಕೂಡ ಪಾಠಶಾಲೆಗಳಲ್ಲಿ ಪ್ರಾರಂಭವಾಗಿ ಕಾಲೇಜುಗಳಲ್ಲಿ
ಪೂರ್ಣವಾಗಬೇಕು. ಅದಕ್ಕಾಗಿ ಮಾಸ್ಟರ್ಸ್ ನಾವು ವಿದ್ಯಾರ್ಥಿಗಳಲ್ಲಿ ಧ್ಯಾನ ಅನ್ನೋದು ಇಂಪಾರ್ಟೆಂಟು ಮಾಸ್ಟರ್ಸ್. ಇದನ್ನ ಚಿಕ್ಕ ವಯಸ್ಸಿಂದಲೇ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಅವರು ಆಧ್ಯಾತ್ಮಿಕತೆಗೆ ತುಂಬಾನೇ ಒತ್ತು ಕೊಡ್ತಾರೆ ಮಾಸ್ಟರ್ಸ್. ಇದು ಪಾಠಗಳಿಂದ ಪ್ರಾರಂಭ ಆಗಿ ಕಾಲೇಜುಗಳವರೆಗೂ ಹೋಗ್ಬೇಕು ಮಾಸ್ಟರ್ಸ್. ಕಾಲೇಜುಗಳಿಂದ ಹೊರ ಬರುವಷ್ಟರಲ್ಲಿ ಯುವಕರೆಲ್ಲ ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ, ಅದರ ಜೊತೆಗೆ ಕನಿಷ್ಠ ಪಕ್ಷ ಕೆಲವು ಪ್ರಾಪಂಚಿಕ ವಿದ್ಯೆಗಳಲ್ಲಿಯೂ ಸುಶಿಕ್ತರಾಗಬೇಕು. ಆಗಲೇ ಜೀವನ ಪೌರತ್ವ ಸಂಪೂರ್ಣ ಸುಖ ಶಾಂತಿ. ನಾವು ಅವರಿಗೆ ಚಿಕ್ಕ ವಯಸ್ಸಿಂದಲೇ ಆಧ್ಯಾತ್ಮಿಕತೆಗೆ ಅಂದ್ರೆ ಧ್ಯಾನದ ಬಗ್ಗೆ ಹೇಳ್ಕೊಡ್ತಾ ಹೋದ್ರೆ ಅವರ ಕಾಲೇಜಿನ ಜೀವನಗಳಲ್ಲಿಯೂ ಆಧ್ಯಾತ್ಮಿಕತೆ ಅವ್ರಿಗೆ ಒಲವು ಮೂಡ್ತು ಅಂದ್ರೆ ಮಾಸ್ಟರ್ಸ್, ಯುವತಿಯರಲ್ಲಿ ಅವ್ರ ಕನಿಷ್ಠ ಪಕ್ಷ ಅವ್ರು ಪೂರ್ತಿ ಆಧ್ಯಾತ್ಮಿಕತೆ ತಿಳ್ಕೊಂಡ್ಲಿದ್ರು ಪರವಾಗಿಲ್ಲ, ಸ್ವಲ್ಪನಾರು ತಿಳ್ಕೊಂಡ್ರುವ ಅವ್ರ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಮಾಸ್ಟರ್ಸ್. ಮಕ್ಕಳು ದೇವರ ಸಮಾನ. ಚಿಕ್ಕ ಮಕ್ಕಳು ದೇವರಿಗೆ ಸಮಾನ ಎನ್ನುತ್ತಾರೆ. ಚಿಕ್ಕ ಮಕ್ಕಳಲ್ಲಿ ಕಲ್ಮಶವಿರುವುದಿಲ್ಲ, ಕೆಲಸಕ್ಕೆ ಬಾರದ ಆಲೋಚನೆಗಳಿರುವುದಿಲ್ಲ, ನೀನು ನಾನು ಎನ್ನುವ ಭೇದಗಳಿಲ್ಲ. ಮಕ್ಕಳನ್ನ ದೇವರು ಅಂತ ಹೇಳ್ತಾರೆ ಮಾಸ್ಟರ್ಸ್, ಅದು 100ಕ್ಕೆ 100 ಸತ್ಯ. ಯಾಕೆಂದ್ರೆ ಅವ್ರ ಮಕ್ಕಳಲ್ಲಿ ಕಲ್ಮಶ ಅನ್ನೋದೇ ಇರಲ್ಲ. ಹುಟ್ಟಿದಾಗಿಂದ ಹಿಡಿದು 5 ವರ್ಷದ ಮಕ್ಕಳವರೆಗೂ ನೋಡಿದ್ರೆ ಆ ಮಕ್ಕಳು ಅಲ್ಲಿರೋ ಮುಗ್ಧವಾದ ನಗು, ಮುಗ್ಧವಾದ ಮಾತು, ಅವ್ರಿಗೆ ಯಾರನ್ನು ಅವ್ರು ನಮ್ಮವರು ಭೇದ ಭಾವ, ಅವ್ರು ಆ ಜಾತಿ ಈ ಜಾತಿ ಏನು ನೋಡಲ್ಲ ಮಾಸ್ಟರ್ಸ್. ಯಾರು ಕರೀತಾರ ಅವ್ರ ಹಿಂದೆ ಹೋಗ್ತಾರೆ, ಯಾರು ನಗಿಸ್ತಾರೋ ಅವ್ರ ಜೊತೆ ನಗ್ತಾ ಇರ್ತಾರೆ ಮಾಸ್ಟರ್ಸ್. ಹಂಗಾಗಿ ಚಿಕ್ಕ ಮಕ್ಕಳನ್ನ ನಾವು ದೇವರು ಅಂತ ಕರಿತೀವಿ ಮಾಸ್ಟರ್ಸ್. ಚಿಕ್ಕ ಮಕ್ಕಳಂತೆ ಆಗದವರು ನಾವು ದೇವರ ರಾಜ್ಯದಲ್ಲಿ ಹೆಜ್ಜೆ ಇಡಕ್ ಆಗಲ್ಲ ಮಾಸ್ಟರ್ಸ್. ನಾವು ಆದ್ರೂ ಅಷ್ಟೇ ನಮ್ಮ ಒಂದು ಬಾಲ್ಯವನ್ನ ಉಳಿಸ್ಕೋಬೇಕು ಮಾಸ್ಟರ್ಸ್. ನಾವು ಚಿಕ್ಕ ಮಕ್ಳ ತರನೇ ಆಗ್ಬೇಕು. ನಾವು ಈ ದೊಡ್ಡವರು ಸಣ್ಣವರು ಜಾತಿ ಭೇದ ಮೇಲು ಕೀಳು ಈ ರೀತಿ ಮಾಡ್ತಾ ಹೋಗಲ್ದಂಗೆ ಎಲ್ಲರೂ ನಮ್ಮವ್ರೆ, ಎಲ್ಲರೂ ನಮ್ ಜೊತೆಯವ್ರೆ ಅನ್ನೋ ಒಂದು ಮಕ್ಕಳಲ್ಲಿ ಇರುವಂತ ಒಂದು ಮುಗ್ಧತೆ ನಮ್ಮಲ್ಲಿ ಇದ್ರೆ ನಾವು ದೇವರ ರಾಜ್ಯಕ್ಕೂ ಹೋಗ್ತೀವಿ ಮಾಸ್ಟರ್ಸ್. ನಾವ್ ಇವ್ ಯಾವ್ದನ್ನು ಬೆಳೆಸ್ಕೊಂಡಿಲ್ಲ ಅಂದ್ರೆ ದೇವರ ರಾಜ್ಯಕ್ಕಲ್ಲ ಮಾಸ್ಟರ್ಸ್, ಒಂದು ದೇವಸ್ಥಾನದೊಳಗೆ ಹೋಗಕ್ಕೆ ನಾವು ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ ಮಾಸ್ಟರ್ಸ್. ಆಮೇಲೆ ಜೊತೆಗೆ ಈ ಮಕ್ಕಳಲ್ಲಿ ದಿವ್ಯ ಚಕ್ಷು ಅನ್ನೋದು ಯಾವಾಗ್ಲೂ ಅವ್ರದ್ದು ಓಪನ್ ಇರುತ್ತೆ ಮಾಸ್ಟರ್ಸ್. ಆ ಮಕ್ಕಳಲ್ಲಿ ದಿವ್ಯ ಚಕ್ಷು ಅಂದ್ರೆ 3ನೇ ಕಣ್ಣು ಓಪನ್ ಇರುತ್ತೆ. ಒಂದೊಂದ್ಸತಿ ಮಕ್ಕಳು ಹೇಳ್ತಾರೆ, ಅವ್ರ ಮುಂದೆ ಆಗೋದನ್ನ ಹೇಳ್ತಾ ಇರ್ತಾರೆ, ಆದ್ರೆ ನಾವ್ ಅದನ್ನ ತಮಾಷೆಯಾಗಿ ತಗಂತ ಇರ್ತೀವಿ. ಓ ಇವನ್ ಬಾರಿ ಮೇಧಾವಿ, ಇವನೆಲ್ಲ ಇವನಿಗೆ ಗೊತ್ತೇನೋ, ಸುಮ್ನೆ ಇರು ಅಂತ ಮಕ್ಕಳಿಗೆ ನಾವು ಬೈತಾ ಇರ್ತೀವಿ ಮಾಸ್ಟರ್ಸ್. ಇಲ್ಲ, ಮಕ್ಕಳಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಆ ಮಕ್ಕಳಲ್ಲಿ ಹೇಳ್ತಾ ಇರ್ತಾರೆ. ಆ ದಿವ್ಯ ಚಕ್ಷು ಅನ್ನೋದು ಇರುತ್ತೆ ಮಾಸ್ಟರ್ಸ್. ಆದ್ರೆ ನಾವು ಬೆಳೆಸೋ ರೀತಿ, ನಾವು ಅವ್ರನ್ನ ನೋಡ್ಕಿನ ರೀತಿ ಆ ಮಕ್ಕಳಲ್ಲಿ ಆ ದಿವ್ಯ ಚಕ್ಷು ಅನ್ನೋದನ್ನ ಮುಚ್ಚಿ ಹೋಗಂಗ್ ಮಾಡ್ತೀವಿ. ಮತ್ತೆ ನಾವು ಕಲಿಸುವಂತಹ ಪಾಠಗಳು ಮಾಸ್ಟರ್ಸ್, ನಾವ್ ಯಾವತ್ತೂ ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋದೇ ಇಲ್ಲ ಮಾಸ್ಟರ್ಸ್. ಆಧ್ಯಾತ್ಮಿಕವಾಗಿ ಅವ್ರನ್ನ ಒಲವು ಮೂಡ್ಸೋದೇ ಇಲ್ಲ. ಮಾರ್ಕ್ಸ್ ತೆಗಿಬೇಕು, ನೀನು 80% ತೆಗಿಬೇಕು, 90% ತೆಗಿಬೇಕು, ಅವರಿಗೆ ಪ್ರೆಸರ್ ಹಾಕಿ ಲೌಕಿಕ ಜೀವನದ ಪ್ರತಿಯೊಂದು ಪ್ರೆಸರ್ ಹಾಕಿ ಮಕ್ಕಳಲ್ಲಿ ಇರೋ ಅಂತಹ ಕಾನ್ಫಿಡೆಂಟ್ ನಾವು ಹಾಳು ಮಾಡಿಟ್ಟು, ಜೊತೆಗೆ ಅವರಲ್ಲಿರೋ ಒಂದು ಅದ್ಭುತವಾದ ದಿವ್ಯ ಶಕ್ತಿ ಅನ್ನೋದನ್ನು ಮುಚ್ಚಿರ್ತೀವಿ ಮಾಸ್ಟರ್ಸ್. ಹಂಗಾಗಿ ಮಕ್ಕಳಲ್ಲೇನೆ ನಾವು ಚಿಕ್ಕ ವಯಸ್ಸಿಂದಲೇ ಅವರಿಗೆ ಧ್ಯಾನ ಮಾಡೋದು ಹೇಳ್ಕೊಡೋದ್ರಿಂದ ಅವರಲ್ಲಿರೋ ಆ ದಿವ್ಯ ಚಕ್ಷು ಅನ್ನೋದು ಓಪನ್ ಆಗ್ತಾ ಹೋಗಿ ಅವ್ರ ಭವಿಷ್ಯನ ಅವರೇ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಎಂದಿದ್ದಾರೆ ದೊಡ್ಡವರು. ಧ್ಯಾನಕ್ಕೆ ಅತ್ಯಂತ ಅನುಕೂಲವಾದ ವಯಸ್ಸು ಬಾಲ್ಯ. ನೋಡಿ ಮಾಸ್ಟರ್ಸ್, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ವೇದದಲ್ಲಿ ಏನೋ ಒಂದು ತಪ್ಪು ಸುಳ್ಳು ಹೇಳ್ಬಹುದು, ಆದ್ರೆ ಗಾದೆ ಆಗಲ್ಲ ಮಾಸ್ಟರ್ಸ್. ಈ ಗಾದೆ ಹೆಂಗಪ್ಪ ಅಂದ್ರೆ ಅನುಭವದಿಂದ ಬಂದಿರೋ ಅಂತದ್ದು ಮಾಸ್ಟರ್ಸ್. ಅನುಭವದಿಂದ ಯಾವ್ದು ಒಂದು ಪದ ಬರುತ್ತೋ ಅದು 100ಕ್ಕೆ 100 ಸತ್ಯ ಆದ್ಮೇಲೆ ಆ ಒಂದು ಪದ ಬರುತ್ತೆ ಮಾಸ್ಟರ್ಸ್. ನಾವ್ ಈಗ ಸಣ್ಣವ್ರಿದ್ದಾಗ ನಾವ್ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ತೀವಿ, ಅವ್ರನ್ನ ಹೆಂಗ್ ಬೆಳೆಸ್ತೀವೋ ಅದೇ ರೀತಿ ದೊಡ್ಡವರಾದಾಗ್ಲೂ ಬೆಳಿತಾರೆ ಮಾಸ್ಟರ್ಸ್. ನಾವು ಸಣ್ಣವರಿದ್ದಾಗ ಒಳ್ಳೆ ದಾರಿಲಿ ಮಕ್ಕಳನ್ನ ಬೆಳೆಸ್ತಾ ಹೋದ್ರೆ ಅವ್ರು ದೊಡ್ಡವರಾದಾಗ್ಲೂ ಅದೇ ದಾರಿಲೇ ಹೋಗ್ತಾರೆ ಮಾಸ್ಟರ್ಸ್. ನಾವು ಸಣ್ಣರಿದ್ದಾಗ ಅವ್ರನ್ನ ಸರಿಯಾಗಿ ತಿದ್ಲಿಲ್ಲ, ಅವ್ರು ಮಾಡೋ ಒಂದು ಪ್ರತಿಯೊಂದು ತಪ್ಪು ಕೆಲ್ಸನು ಕೆಟ್ಟ ಕೆಲ್ಸನ ಪ್ರೋತ್ಸಾಹ ಮಾಡ್ಕೊಂತ ಹೋದ್ರೆ ಮುಂದೆ ಅವರು ಅದೇ ನಾನ್ ಮಾಡ್ತಾ ಇರೋದೇ ಕರೆಕ್ಟು, ಇದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಸಮಾಜ ಘಾತಕ ಮಾಡ್ತಾ ಹೋಗ್ತಾರೆ ಮಾಸ್ಟರ್ಸ್. ಹಂಗಾಗಿ ಅವ್ರನ್ನ ಚಿಕ್ಕ ವಯಸ್ಸಿಂದಲೇ
ಅವರಿಗೆ ಧ್ಯಾನ, ಆಧ್ಯಾತ್ಮಿಕ, ಪ್ರವಚನ, ದೇವಸ್ಥಾನ, ಹಬ್ಬ ಹರಿದಿನ, ಹಿರಿಯರು, ಗುರುಗಳು ಅಂತ ಅವರಿಗೆ ಪ್ರತಿಯೊಂದು ಹೇಳ್ಕೊಟ್ಟು ಬೆಳೆಸ್ಬೇಕು ಮಾಸ್ಟರ್ಸ್. ಆಮೇಲೆ ಅವರಿಗೆ ಧ್ಯಾನ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ವಯಸ್ಸು ಅಂದ್ರೇನೆ ಚಿಕ್ಕ ವಯಸ್ಸು ಮಾಸ್ಟರ್ಸ್. ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಮನಸ್ಸು ಮುಗ್ಧವಾಗಿರುತ್ತೆ ಮಾಸ್ಟರ್ಸ್. ನಾವ್ ಏನ್ ಹೇಳ್ಕೊಟ್ರು ಅವ್ರು ಕಲಿಯಕ್ಕೆ ರೆಡಿ ಇರ್ತಾರೆ. ಆದ್ರೆ ನಮಗೆ ಹೇಳ್ಕೊಡೋಷ್ಟು ಪೇಶನ್ಸ್ ಇರಲ್ಲ. ಆದ್ರೂ ಅವ್ರ 5 ನಿಮಿಷ 10 ನಿಮಿಷ ಕುತ್ಕೊಳ್ಳಲ್ಲ ಮಾಸ್ಟರ್ಸ್. ಅವ್ರ ಮನಸ್ಸು ಚಂಚಲವಾಗಿದ್ರು ಅವ್ರನ್ನ ಅವ್ರದೇ ಆದ ದಾರಿಲಿ ನಾವು ಹೋಗಿ ಹೇಳ್ಕೊಂಡು ಕೊಟ್ರೆ ಖಂಡಿತವಾಗಿ ಒಂದು ಅದ್ಭುತವಾದ ಮಾಸ್ಟರ್ ಆಗಿ ಹೊರಹೊಮ್ಮತಾರೆ ಮಾಸ್ಟರ್ಸ್. ಶ್ರೀಕೃಷ್ಣ, ಧ್ರುವ, ಪ್ರಹ್ಲಾದ, ಯೇಸು ಇಂತಹ ಮಹನೀಯರೆಲ್ಲರೂ ಚಿಕ್ಕಂದಿನಿಂದಲೇ ಧ್ಯಾನಿಗಳು. ಸಸಿಗಳ ಅವಸ್ಥೆಯಲ್ಲಿರುವಾಗಲೇ ಧ್ಯಾನಾಭ್ಯಾಸ ಸುಲಭಕರವಾಗಿರುತ್ತದೆ. ಮುದುಕರಾದ ಮೇಲೋ ಸಾವು ಆವರಿಸಿದಾಗ ಮೊದಲಿಡಬಹುದು ಎಂದಿದ್ದಾರೆ. ಅದಕ್ಕಿಂತ ಮೂಢತೆ, ಅಜಾಗರೂಕತೆ ಮತ್ತೊಂದಿಲ್ಲ. ಚಿಕ್ಕಂದಿನಿಂದಲೇ ಧ್ಯಾನವನ್ನು ಮಾಡಬೇಕು ಮಾಸ್ಟರ್ಸ್. ಇವಾಗ ಧ್ಯಾನ ಮಾಡೋದು ಅಂದ್ರೆ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಪ್ಪ ನನಗೆ ವಯಸ್ಸಾದ್ಮೇಲೆ ನಾನು ಧ್ಯಾನ ಮಾಡ್ತೀನಿ, ಇಲ್ಲಪ್ಪ ನಾನು ಇವಾಗ ಮೈನು ಮಾಡಲ್ಲ, ನನಗೆ ತುಂಬಾ ಬ್ಯುಸಿ ಇದ್ದೀನಿ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ. ಈ ಧ್ಯಾನ ಮಾಡೋದೆಲ್ಲರೂ ವಯಸ್ಸಾಗಿರೋರು, ನಾವು ಮಾಡಾರಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದಾಗಲ್ಲ ಮಾಸ್ಟರ್ಸ್. ಚಿಕ್ಕ ವಯಸ್ಸಿನಿಂದಲೇ ಅವ್ರಿಗೆ ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ಅವರು ಮುಂದೆ ವಯಸ್ಸಾದಾಗ್ಲೂ ಆ ಬಾಲ್ಯ ಅನ್ನೋದು ಅವರಲ್ಲಿ ಮುಗ್ಧತೆ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ನಾವ್ ಯಾವಾಗ್ಲೂ ನಮಗೆ ವಯಸ್ಸಾದಾಗ ಧ್ಯಾನ ಮಾಡೋದಲ್ಲ ಮಾಸ್ಟರ್ಸ್, ನಮ್ಮಲ್ಲಿ ವಯಸ್ಸಿದ್ದಾಗ್ಲೇ ಧ್ಯಾನ ಮಾಡ್ಬೇಕು ಮಾಸ್ಟರ್ಸ್. ಅದೇ ರೀತಿ ಮಕ್ಕಳಲ್ಲೂ ಅದನ್ನ ನಾವು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ವಿದ್ಯಾರ್ಥಿಗಳು ಧ್ಯಾನವನ್ನು ಮಾಡಿದರೆ ಧ್ಯಾನದಿಂದ ವಿಶ್ವಶಕ್ತಿ ನಮ್ಮೊಳಗೆ ಅಪಾರವಾಗಿ ಪ್ರವಹಿಸುತ್ತದೆ. ಆದ್ದರಿಂದ ನಮ್ಮ ಶರೀರದಲ್ಲಿರುವ 72,000 ನಾಡಿ ಮಂಡಲವು ಶುದ್ಧವಾಗುತ್ತದೆ. ನಾಡಿ ಮಂಡಲ ಶುದ್ಧವಾಗುವುದರಿಂದ ಶರೀರ ಸದೃಢವಾಗುತ್ತದೆ ಮಾಸ್ಟರ್ಸ್. ಈಗ ವಿದ್ಯಾರ್ಥಿಗಳಲ್ಲಿ ಧ್ಯಾನ ಮಾಡಕ್ಕೆ ಕೂರಿಸಿದಾಗ ಏನಾಗುತ್ತೆ ಅಂದ್ರೆ ವಿಶ್ವಶಕ್ತಿ ಅನ್ನೋದು ಅವರ ದೇಹದಲ್ಲಿ ಅದ್ಭುತವಾಗಿ ಪ್ರವಹಿಸುತ್ತಾ ಹೋಗ್ತಾ ಇರುತ್ತೆ. ಆ ರೀತಿ ಪ್ರವಹಿಸದಿಂದ ನಮ್ಮ ದೇಹದಲ್ಲಿ 72,000 ಸೂಕ್ಷ್ಮ ಚಕ್ರಗಳು ಇದಾವೆ ಮಾಸ್ಟರ್ಸ್. ಆ ಸೂಕ್ಷ್ಮ ಚಕ್ರಗಳಲ್ಲಿ ವಿಶ್ವಶಕ್ತಿ ಹೋಗೋದ್ರಿಂದ ಅಲ್ಲಿರುವಂತಹ ಜೀವ ಕಣಗಳು ಒಂದು ಲವಲವಿಕೆಯಿಂದ ಇರ್ತವೆ ಮಾಸ್ಟರ್ಸ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿರುವ ಇರ್ತಕ್ಕಂಥ ನಾಡಿ ಮಂಡಲ ಶುದ್ಧವಾಯ್ತು ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟೋ ರೋಗ ರುಜಿನಗಳು ಏನಾರ ಇರ್ಲಿ ಮಾಸ್ಟರ್, ಅವೆಲ್ಲ ಕ್ಲಿಯರ್ ಆಗಿ ನಮ್ಮ ದೇಹ ಸದೃಢವಾಗಿ ಬೆಳೀತಾ ಇರುತ್ತೆ ಮಾಸ್ಟರ್ಸ್. ದಿವ್ಯವಾದ ಆನಾಪಾನಸತಿ ಧ್ಯಾನ ಸಾಧನೆಯಿಂದ ಮಕ್ಕಳಲ್ಲಿ ಏಡಿತನ, ಸೋಮಾರಿತನ ಮೊದಲಾದವೆಲ್ಲ ಹೋಗಿ ನಿರ್ಭಯತ್ವ, ಚುರುಕುತನ ಎನ್ನುವೆಲ್ಲವ ಅಂಕುರಿಸುತ್ತವೆ. ಆಡು ಕ್ರೀಡೆಗಳಲ್ಲಿ ವಿದ್ಯೆಯಲ್ಲಿ ಊಹಿಸದ ಪ್ರಗತಿಯನ್ನು ಸಾಧಿಸುತ್ತಾರೆ. ಬೆಳೆಯುವ ಕುಡಿ ಮೊಳಕೆಯಲ್ಲೇ ಎಂದು ಹೇಳಿದ್ದಾರೆ ನೋಡಿ ಮಾಸ್ಟರ್ಸ್. ಡೈಲಿ ಮಕ್ಕಳಿಗೆ ನಾವು ಧ್ಯಾನ ಹೇಳ್ಕೊಡೋದ್ರಿಂದ ಅವರು ಎಲ್ಲಾ ಕ್ಷೇತ್ರದಲ್ಲೂ ಅದ್ಭುತವಾದ ಒಂದು ಪ್ರತಿಭೆನ ತೋರಿಸಿ ಸಾಧನೆ ಮಾಡ್ತಾರೆ ಮಾಸ್ಟರ್ಸ್. ಏಡಿತನ ಅನ್ನೋದಿರಲ್ಲ. ಧ್ಯಾನಿಗಳಿಗೆ ನೋಡಿ ಮಾಸ್ಟರ್ಸ್, ಯಾರೇ ಆಗಿರ್ಲಿ ಧ್ಯಾನ ಮಾಡೋರ್ಗೆ ಫ್ಯೂಚರ್ದ್ ಭಯನೇ ಇಲ್ಲ. ಪಾಸ್ಟ್ ಏನಾಯ್ತೋ ಬೇಕಾಗಿಲ್ಲ. ಅಟ್ ಪ್ರೆಸೆಂಟ್ ನಾನು ಜೀವಿಸ್ತಾ ಇದ್ದೀನಿ, ನಾನು ಖುಷಿಯಾಗಿರ್ಬೇಕು ಅಷ್ಟೇ ಮಾಸ್ಟರ್ಸ್ ಬೇಕಾಗಿರೋದು. ಈ ಏಡಿತನ ಅನ್ನೋದಿರಲ್ಲ ಮಾಸ್ಟರ್ಸ್. ಮತ್ತೆ ಸೋಮಾರಿತನ, ಈಗ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಇದ್ಯಾವ್ದು ಹೇಳಲ್ಲ ಮಾಸ್ಟರ್ಸ್. ಎಸ್ ಈಗ ಮಾಡ್ತೀನಿ, ಎಸ್ ಐ ವಿಲ್ ಡೂ ಇಟ್, ಈಗ ಮಾಡ್ತೀನಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ನಿರ್ಭಯ, ಅವ್ರಿಗೆ ಭಯ ಅನ್ನೋದೇ ಇರಲ್ಲ ಮಾಸ್ಟರ್ಸ್. ಸಾವಿರಾರು ಜನದ ಮಧ್ಯೆನೂ ನಿಲ್ಸಿ ಅವರಿಗೆ ಮಾತಾಡೋದ್ರೆ ಮಾತಾಡ್ತಾರೆ ಮಾಸ್ಟರ್ಸ್. ಅದೇ ರೀತಿ ಧ್ಯಾನ ಮಾಡ್ಲದ್ ಮಕ್ಕಳನ್ನ ಅಟ್ಲೀಸ್ಟ್ 10 ಜನದ ಹತ್ರ ನಿಂತ್ಕೊಂಡು ಮಾತಾಡಿ ಅಂತ ಬಿಟ್ಟರು ಅವ್ರಿಗೆ ಮಾತಾಡಕ್ ಆಗಲ್ಲ ಮಾಸ್ಟರ್ಸ್. ಭಯದಿಂದ ಅವರು ಮತ್ತೆ ವಾಪಸ್ ಬರ್ತಾರೆ ಮಾಸ್ಟರ್ಸ್. ಮತ್ತೆ ಚುರುಕುತನ ಇರುತ್ತೆ ಮಾಸ್ಟರ್ಸ್. ಅವ್ರು ಎಲ್ಲಾದ್ರಲ್ಲೂ ಒಂದು ಉತ್ಸಾಹ, ಉಲ್ಲಾಸ ಎಲ್ಲ ತೋರಿಸ್ತಾ ಇರ್ತಾನೆ ಮಾಸ್ಟರ್ಸ್. ಮತ್ತೆ ಎಲ್ಲಾದ್ರಲ್ಲೂ ಅವರು ಯಾವುದೇ ಒಂದು ಹಾಡು ಹೇಳಕ್ ಹೋದ್ರು ಅವರಲ್ಲಿ ಒಂದು ವಾಕ್ಚಾತುರ್ಯ ಅನ್ನೋದು ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಮತ್ತೆ ಕ್ರೀಡೆಗಳಲ್ಲಿ ಅವರು ದೇಹ ಸದೃಢವಾಗಿರುತ್ತೆ. ಯಾವುದೇ ಕ್ರೀಡೆ ಆಡಿದ್ರು ಅವರಲ್ಲಿ ಜಯ ಅನ್ನೋದು ಸಿಗುತ್ತೆ ಮಾಸ್ಟರ್ಸ್. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂದ್ರೆ ಈ ಮುಂದೆ ಒಂದು ಗಿಡ ಸದೃಢವಾಗಿ ಬೆಳೀತಾ ಇದೆ ಅಂದ್ರೆ ಅದು ಮೊಳಕೆ ಹೆಂಗ್ ಹೊಡಿತತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಸ್ಟರ್ಸ್. ಅದು ದೊಡ್ಡದಾದ್ಮೇಲೆ ಅದು ಹೆಂಗ್ ಬೆಳೀತತೆ ಅಂತ ಅಲ್ಲ ಮಾಸ್ಟರ್ಸ್. ಆ ಮೊಳಕೆ ಹೊಡೆದಾಗ ಆ ಮೊಳಕೆಯಲ್ಲಿ ಒಂದೊಂದು ಎಲೆನು ಬಿಚ್ಚುವಾಗ ಅದು ತುಂಬಾ ಕಪ್ಪು ಹಸಿರಾಗಿದ್ದು ತಿಕ್ಕಾಗಿದ್ದು ನೋಡ್ಲಿಕ್ಕೆ ಆಕರ್ಷಣೀಯವಾಗಿದೆ ಅಂದ್ರೆ ಆ ಗಿಡ ಮುಂದೊಂದು ದಿನ ಅದ್ಭುತವಾದ ಮರ ಆಗಿ ಅದು ಒಳ್ಳೆ ಫಲ ನೀಡುತ್ತೆ ಅಂತ ಮಾಸ್ಟರ್ಸ್.
ಹುಟ್ಟುವಾಗ್ಲೇ ಅದು ನೋಡ್ಲಿಕ್ಕೆ ಅದು ಎಲೆ ಎಲ್ಲ ಮುದುರುಗಟ್ಟಿ ಆತರ ಎಲ್ಲ ಇದ್ರೆ ಅದೊಂದು ಅದ್ಭುತವಾದ ಮರ ಆಗಲ್ಲ ಮಾಸ್ಟರ್ಸ್. ಅದೇ ರೀತಿ ಮಕ್ಕಳಲ್ಲೂ ನಾವು ಚಿಕ್ಕವರಿದ್ದಾಗ ಯಾವ ಒಂದು ಬೇಸಿಕ್ ಹಾಕಿ ಮಕ್ಕಳಿಗೆ ನಾವು ಅವ್ರಿಗೆ ಹೇಳ್ಕೊಡ್ತೀವೋ ಅದ್ರ ಮೇಲೆ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ ಮಾಸ್ಟರ್ಸ್. ಮಾನಸಿಕ ವಿಕಾಸ, ಧ್ಯಾನ ಮಾಡೋದ್ರಿಂದ ಮಾನಸಿಕವಾಗಿ ಅದ್ಭುತವಾದಂತಹ ಅವ್ರು ಬದಲಾವಣೆ ಕಾಣ್ತಾರೆ ಮಾಸ್ಟರ್ಸ್. ಧ್ಯಾನದಲ್ಲಿ ನಾವು ತೆಗೆದುಕೊಂಡ ವಿಶ್ವಶಕ್ತಿ ಹೊರಗೆ ಹೋದ ಹಾಗೆ ನಮ್ಮಲ್ಲಿಯೇ ಇದ್ದ ಮೆದುಳಿನಲ್ಲಿ ಹೊಸ ಕಣಗಳು ಹುಟ್ಟಲು ಸಹಾಯ ಮಾಡುತ್ತದೆ ಮಾಸ್ಟರ್ಸ್. ನಾವು ಧ್ಯಾನ ಮಾಡ್ತಾ ಮಾಡ್ತಾ ವಿಶ್ವಶಕ್ತಿ ನಮ್ಮೊಳಗೆ ಹೋಗ್ತಾ ಹೋಗ್ತಾ ನಮ್ಮ ಮೆದುಳಿನಲ್ಲಿ ಸಾವಿರಾರು ಲಕ್ಷಾನುಗಟ್ಲೆ ಜೀವಕೋಶಗಳು ಇದಾವೆ ಮಾಸ್ಟರ್ಸ್. ಅವು 3 ತಿಂಗಳಿಗೆ ಒಂದ್ಸತಿ ಹುಟ್ಟಿ ಮತ್ತೆ ಸಾಯ್ತವೆ ಅಂತ ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಈ ರೀತಿ ಅವು ಹುಟ್ಟಿ ಸಾಯಿ ಮಾಡುವಾಗ ಏನಾಗುತ್ತೆ ಅಂದ್ರೆ ನಾವು ಧ್ಯಾನ ಮಾಡೋದ್ರಿಂದ ವಿಶ್ವಶಕ್ತಿ ಅದ್ರ ಸೇರ್ಬಿಟ್ಟು ಹಳೇದು ಎಲ್ಲ ಸತ್ತು ಹೋಗಿ ಹೊಸ ಹುಟ್ಟುವಾಗ ಏನಾಗುತ್ತೆ ಅಂದ್ರೆ ವಿಶ್ವಶಕ್ತಿ ಸೇರಿ ಆ ಒಂದು ಜೀವ ಕಣಗಳು ಅದ್ಭುತವಾದ ಒಂದು ಚೇತನಗಳಾಗಿ ಹೊರ ಬರ್ತವೆ ಮಾಸ್ಟರ್ಸ್. ಆಮೇಲೆ ಮೆದುಳಿನಿಂದ ಅನಾವಶ್ಯಕವಾಗಿರೋ ಯೋಚನೆಗಳೆಲ್ಲ ಹೋಗ್ತವೆ. ಈಗ ನಾವು ಲವಲವಿಕೆಯಿಂದ ನಾವು ಖುಷಿಯಾಗಿ ಆಕ್ಟಿವ್ ಆಗಿದ್ವಿ ಅಂದ್ರೆ ನಮ್ಗೆ ಯಾವುದೇ ರೀತಿಯಾದ ಯೋಚನೆಗಳು ಬರಲ್ಲ ಮಾಸ್ಟರ್ಸ್. ಕೆಟ್ಟ ಆಲೋಚನೆಗಳು ಬರಲ್ಲ. ನಾವ್ ಯಾವಾಗ ಮೂಲೆಗೆ ಕುತ್ಕೊಂತೀವಿ ಮಾಸ್ಟರ್ಸ್ ಅವಾಗ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಅದೇ ರೀತಿ ನಮ್ಮ ಮೆದುಳಿನ ಈ ಸತ್ತ ಸೆಲ್ಸ್ಗಳು ಮತ್ತೆ ಹಳೆಯ ಸೆಲ್ಸ್ಗಳು ಇದ್ದಾಗ ಏನಾಗುತ್ತೆ ಅಂದ್ರೆ ಸಾವಿರಾರು ಯೋಚನೆಗಳು ಬರ್ತವೆ ಮಾಸ್ಟರ್ಸ್. ಮತ್ತೆ ಈ ರೀತಿ ಮಾಡೋದ್ರಿಂದ ಕೆಟ್ಟ ಆಲೋಚನೆಗಳನ್ನ ನಾವು ತೆಗ್ದಾಕೋದ್ರಿಂದ ಏನಾಗುತ್ತೆ ಮಾಸ್ಟರ್ಸ್ ಅಂದ್ರೆ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ನಮ್ಮ ಯೋಚನೆಗಳು ತುಂಬಾನೇ ಬದಲಾಗ್ತಾ ಹೋಗ್ತವೆ. ಹೊಸದಾಗಿ ಏನಾದ್ರೂ ಕ್ರಿಯೇಟ್ ಮಾಡ್ಬೇಕು ಅಂತ ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಇವತ್ತೇನೋ ಒಂದು ಹೊಸದ್ ಮಾಡೋಣ, ನಾಳೆ ಇನ್ನೇನೋ ಒಂದು ಹೊಸದ್ ಮಾಡೋಣ ಅನ್ನೋ ಯೋಚನೆಗಳು ನಮ್ ತಲೆಯಲ್ಲಿ ಬರ್ತಾ ಹೋಗ್ತವೆ ಮಾಸ್ಟರ್ಸ್. ಅದೇ ರೀತಿ ಮಕ್ಕಳಲ್ಲಿ ಓದ್ಲಿಕ್ಕೆ ಏಕಾಗ್ರತೆ ಇರುತ್ತೆ ಮಾಸ್ಟರ್ಸ್. ಈ ಓದಕ್ಕೆ ಕೂತಾಗ ನಮ್ಮ ಮನಸ್ಸು ಚಂಚಲ ಆಗುತ್ತೆ. ಆದ್ರೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಅನ್ನೋದೇ ಬರುತ್ತೆ ಮಾಸ್ಟರ್ಸ್. ಏಕಾಗ್ರತೆ ಜಾಸ್ತಿ ಆಯ್ತು ಅಂದ್ರೆ ಜ್ಞಾಪಕ ಶಕ್ತಿ ತುಂಬಾನೇ ಜಾಸ್ತಿ ಆಗುತ್ತೆ. ನಾವು ಒಂದ್ಸತಿ ಒಂದೇನ 10 ಸತಿ ಓದಿದ್ರು ಕೆಲವೊಂದ್ ಟೈಮ್ ನೆನ್ಪಿರಲ್ಲ. ಯಾಕೆ ಅಂದ್ರೆ ಅಲ್ಲಿ ವಿಶ್ವಶಕ್ತಿ ಇರಲ್ಲ, ಜೀವಕೋಶಗಳೆಲ್ಲ ಕಳೆಗುಂದಿರ್ತವೆ. ಹಂಗಾಗಿ ನಾವ್ ಎಷ್ಟೇ ಟೈಮ್ ಓದಿದ್ರು ನೆನ್ಪಿರಲ್ಲ. ಅದೇ ರೀತಿ ನಾವು ಧ್ಯಾನ ಮಾಡೋದ್ರಿಂದ ಹಳೆಯ ಒಂದು ಜೀವಕೋಶಗಳೆಲ್ಲ ಹೋಗಿ ಹುಟ್ಟುವಂತಹ ಒಂದು ಜೀವಕೋಶಗಳು ಅವು ಲವಲವಿಕೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಜ್ಞಾಪಕ ಶಕ್ತಿ ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಅನುನಿತ್ಯ ಆನಾಪಾನ ಸತಿ ಧ್ಯಾನ ಸಾಧನೆಯಿಂದ ಮಕ್ಕಳಲ್ಲಿ ಮೂಢನಂಬಿಕೆ ನಶಿಸಿ ಭಯವು ದೂರವಾಗುತ್ತದೆ. ಧೈರ್ಯ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಧೈರ್ಯ, ಆತ್ಮವಿಶ್ವಾಸವು ಶುಲ್ಕವಾಗಿ ಹೊಂದಿರುವುದೇ ಮಾನಸಿಕ ವಿಕಾಸವನ್ನು ಹೊಂದಿರುತ್ತೆ ಮಾಸ್ಟರ್ಸ್. ನಾವು ಡೈಲಿ ಮಕ್ಕಳಲ್ಲಿ ಧ್ಯಾನ ಮಾಡೋದ್ರಿಂದ ಮೂಢನಂಬಿಕೆಗಳು ಅನ್ನೋದು ತೊಲಗಿಸ್ಬೋದು ಮಾಸ್ಟರ್ಸ್. ಹೆಂಗಪ್ಪ ಈ ಮೂಢನಂಬಿಕೆಗಳು ಅಂದ್ರೆ ತುಂಬಾ ಇದಾವೆ ಮಾಸ್ಟರ್ಸ್. ಏನಪ್ಪಾ ಅಂದ್ರೆ ಅಲ್ಲಿ ಮಾರಮ್ಮ ಐತೆ, ಅಲ್ಲಿಗೆ ಬಲಿ ಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ಇಲ್ಲಿ ಮಾರಮ್ಮ ಐತಿ, ಇಲ್ಲಿ ಒಂದು ಬಲಿ ಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ಅದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಏನೆಲ್ಲ ನಾವು ಹೇಳ್ತಾ ಇರ್ತೀವಿ. ಇಂಥ ಮೂಢನಂಬಿಕೆಗಳು ತುಂಬಾನೇ ಇದಾವೆ ಮಾಸ್ಟರ್ಸ್. ಆದ್ರೆ ಧ್ಯಾನ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ವಿಕಾಸದ ಬದಲಾವಣೆ ಆದಂಗೆ ಏನಾಗುತ್ತೆ ಅಂದ್ರೆ ಈ ಮೂಢನಂಬಿಕೆಗಳೆಲ್ಲ ತಪ್ಪು, ನಮ್ಮಲ್ಲೇ ದೇವ್ರಿದ್ದಾನೆ, ನಾನೇ ಒಂದು ದೇವ್ರು, ನನ್ನ ಜೀವನನ ನಾನು ರೂಪಿಸ್ಕೋಬೇಕು, ಬೇರೆಯವರಿಗೆ ಬಲಿ ಕೊಡೋದ್ರಿಂದ ನನ್ನ ಜೀವನ ಬದಲಾಗಲ್ಲ ಅನ್ನೋದು ಅವ್ರಿಗೆ ತಿಳಿತಾ ಹೋಗುತ್ತೆ ಮಾಸ್ಟರ್ಸ್ ಹಂತವಾಗಿ. ಆಮೇಲೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ಧೈರ್ಯ ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಅವ್ರಿಗೆ ಹೆದರಿಕೆ ಏನಪ್ಪ ಅದಕ್ಕೆ ಅರ್ಥನೇ ಇಲ್ದಂಗೆ ಬೆಳಿತಾರೆ ಮಾಸ್ಟರ್ಸ್. ಇದನ್ನೇ ಮಾನಸಿಕ ವಿಕಾಸ ಅಂತಾರೆ. ಒಂದು ಮಾನಸಿಕ ವಿಕಾಸ ಅಂದ್ರೆ ಬದಲಾವಣೆ ಮಾಸ್ಟರ್ಸ್. ಹೆದರಿಕೆಯಿಂದ ಹೇಡಿತನದಿಂದ ನಾವು ಹೊರಗಡೆ ಬರೋದು, ಭಯದಿಂದ ನಿರ್ಭಯವಾಗಿರೋದು, ಆಮೇಲೆ ಕೆಟ್ಟ ಆಲೋಚನೆಯಿಂದ ಒಳ್ಳೆ ಆಲೋಚನೆಗೆ ನಮ್ಮನ್ನ ನಾವು ತೊಡಸ್ಕೊಳ್ಳೋದನ್ನೇ ಮಾನಸಿಕ ವಿಕಾಸ ಅಂತ ಕರಿತೀವಿ ಮಾಸ್ಟರ್ಸ್. ಈ ಮಾನಸಿಕ ವಿಕಾಸ ಬರೋದು ಯಾವಾಗ? ಮಕ್ಕಳಲ್ಲಿ ಧ್ಯಾನ ಅನ್ನೋದು ಹೇಳ್ಕೊಟ್ಟಾಗ ಮಾಸ್ಟರ್ಸ್. ಭಾವ ವಿಕಾಸ. ಸೋಲುವುದೆಂದರೆ ವಿಜಯಕ್ಕೆ ಕೇವಲ ಒಂದು ಮೆಟ್ಟಿಲು. ದೂರದಲ್ಲಿ ನಿಂತು ಬಿಡುವುದೇ, ತಪ್ಪು ಮಾಡುವುದು ಸಹಜ. ಪ್ರತಿನಿತ್ಯ ಆನಾಪಾನ ಸತಿ ಧ್ಯಾನ ಸಾಧನೆಯಿಂದ ಮಕ್ಕಳು ಆಟಗಳಲ್ಲಿ ಸೋತರೂ ತಪ್ಪು ಮಾಡಿದ್ದಕ್ಕೆ ಪ್ರಯತ್ನಗಳು ವಿಫಲ
ವಾಗದಿರುವುದು ನಿರಾಸೆಗೆ ಅದು ಕಾರಣ. ನಿರಾಸೆಯಿಂದ ಅವ್ರ ಮನಸ್ಸು ಸದೃಢ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಅಂದ್ರೆ ಭಾವ ವಿಕಾಸ. ನಾವ್ ಯಾವ್ದೇ ಒಂದು ಆಟ ಆಡಕ್ ಹೋದ್ರು ಸೋಲ್ತೀವಿ ಮಾಸ್ಟರ್ಸ್. ಒಂದು ಆಟ ಅಂದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅದು ಎರಡನ್ನು ಸ್ವೀಕಾರ ಮಾಡೋ ಅಂತ ಮನಸ್ಥಿತಿ ನಾವು ನಮ್ಮ ಮಕ್ಕಳಲ್ಲಿ ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಇದು ಬರೋದ್ ಯಾವದಿಂದ? ಧ್ಯಾನದಿಂದ. ಸೋತ್ವಿ ಅಂದ್ರೆ ಅಯ್ಯೋ ಎಲ್ಲ ನಾವು ಸೋತ್ ಬಿಟ್ವಿ, ಮುಗೀತ್ ನಮ್ ಜೀವನ, ನೆಕ್ಸ್ಟ್ ಆ ಆಟ ಆಡಕ್ಕೆ ಪ್ರಯತ್ನನೇ ಪಡೋದಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಅಲ್ಲಿ ಧೈರ್ಯ ಇರಲ್ಲ. ಧೈರ್ಯ ಇಲ್ಲ ಅಂದ್ರೆ ನೆಕ್ಸ್ಟ್ ಆಟ ಹೆಂಗ್ ಆಡ್ತಾರೆ? ಅದೇ ರೀತಿ ಆ ಸೋಲು ಅನ್ನೋದು ನಮ್ಮ ಜೀವನದ ಕೊನೆಯಲ್ಲ, ಸೋಲೆ ಗೆಲುವಿನ ಮೆಟ್ಟಿಲು. ಈ ತರ ಒಂದು ಧೈರ್ಯನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಮಾಸ್ಟರ್ಸ್. ಆಮೇಲೆ ಸಂಯಮ, ಅವರಿಗೆ ಸಂಯಮ ಅನ್ನೋದು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ತಾಳ್ಮೆ ಅನ್ನೋದು ಇರ್ಬೇಕು. ಎಲ್ಲಾದ್ರೂ ಒಂದ್ರಲ್ಲಿ ಗೆದ್ದಾಗ ಅಹಂ ಪಡಬಾರ್ದು, ಸೋತಾಗ ದುಃಖ ಪಡಬಾರ್ದು. ಎರಡನ್ನೂ ಸ್ವೀಕರಿಸೋ ಅಂತ ಒಂದು ಮನೋಭಾವನ ಬೆಳೆಸ್ಕೋಬೇಕು. ಮತ್ತೆ ಧೃತಿಗೆಡಬಾರ್ದು, ಧೈರ್ಯವಾಗಿರ್ಬೇಕು ಅಂತ ನಾವು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಜೊತೆಗೆ ಧ್ಯಾನ ಮಾಡೋದ್ರಿಂದನೇ ಅವರಿಗೆ ಬರುತ್ತೆ ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಜೀವನದಲ್ಲಿ ಎಂಥದೇ ಕ್ಲಿಷ್ಟಕರ ಪರಿಸ್ಥಿತಿ ಬಂದ್ರು ನಿರ್ಭಯವಾಗಿ ಎದುರಿಸ್ತಾರೆ ಮಾಸ್ಟರ್ಸ್. ಈ ಧ್ಯಾನ ಮಾಡೋದ್ರಿಂದ ನಮಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಕರ ಆಗಂತ ಸನ್ನಿವೇಶಗಳು ಬರ್ತವೆ. ಬಂದಾವಾಗ ಕುಗ್ಗಲ್ಲ ಮಾಸ್ಟರ್ಸ್. ಆತ್ಮಹತ್ಯೆ ಅಂತಹ ಪರಿಸ್ಥಿತಿಗಳಿಗೆ ಅವರು ಮುಂದೆ ಆಗಲ್ಲ. ಏನೇ ಬರ್ಲಿ ನಾನು ಜೀವನದಲ್ಲಿ ಫೇಸ್ ಮಾಡ್ತೀನಿ, ನಾನು ಎಲ್ಲರಂತೆನೆ ಬದುಕ್ತೀನಿ, ಕಷ್ಟ ಯಾವುದು ಶಾಶ್ವತ ಅಲ್ಲ, ಸುಖನೂ ಯಾವುದು ಶಾಶ್ವತ ಅಲ್ಲ ಅಂತ ಅವರು ಎದ್ರದಿಲ್ಲ ಮಾಸ್ಟರ್ಸ್. ಏನಾರೇ ಬರ್ಲಿ ನಾನು ಜೀವಿಸ್ತೀನಿ ಅನ್ನೋದು ಅವ್ರಿಗಿರುತ್ತೆ ಮಾಸ್ಟರ್ಸ್. ಪ್ರೀತಿ, ಭಯ, ದುಃಖ, ಕೋಪ ಮೊದಲಾದ ಸಹಜ ಭಾವಾವೇಶಗಳನ್ನು ಸಕ್ರಮವಾಗಿ ಸಹ ಉಪಯೋಗಿಸಿಕೊಳ್ಳುತ್ತಾರೆ. ಎಂಥದೇ ಸಿಚುವೇಶನ್ ಬರ್ಲಿ ಮಾಸ್ಟರ್ಸ್, ದುಃಖ ಬರ್ಲಿ, ಭಯ ಆಗ್ಲಿ, ಇನ್ನೊಬ್ರು ನಮಗೆ ಪ್ರೀತಿ ತೋರಿಸ್ಲಿ, ನಮಗೆ ಹೊಗಳ್ಳಿ ತೆಗಳ್ಳಿ, ಅವ್ರೇನೇ ಮಾಡ್ಲಿ ಎಲ್ಲದನ್ನ ಸಮಚಿತ್ತವಾಗಿ ಸ್ವೀಕರಿಸಿ ಇಟ್ಸ್ ಓಕೆ ಲಿವ್ ಇಟ್, ಇಟ್ಸ್ ಓಕೆ ಲಿವ್ ಇಟ್ ಅನ್ನೋದು ಅವ್ರಿಗೆ ಒಂದು ಹೇಳ್ಕೊಟ್ವಿ, ಮತ್ತೆ ಜ್ಞಾನನೂ ಹೇಳ್ಕೊಟ್ವಿ ಅಂದ್ರೆ ಅದ್ರಿಂದ ಇಷ್ಟೆಲ್ಲ ಬರೋದ್ರಿಂದ ನಮ್ಮ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ ಮಾಸ್ಟರ್ಸ್. ಬುದ್ಧಿ ವಿಕಾಸ. ಆನಾಪಾನಸತಿ ಧ್ಯಾನ ಎನ್ನುವುದು ಮನಸ್ಸಿನಲ್ಲಿ ಅಲ್ಪವಾದ ಆಲೋಚನೆಗಳಿಗೆ ಎಡೆಗೊಡದೆ ಉನ್ನತವಾದ ಆಲೋಚನೆಗಳ ವೈಖರಿಗಳನ್ನು ಬೆಳೆಸುತ್ತದೆ. ಮನುಷ್ಯರಲ್ಲಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಕುಶಲತೆ ಅಭ್ಯಾಸವಾಗುತ್ತದೆ. ಈ ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಮನಸ್ಸು ಅಲ್ಪವಾಗಿ ಯೋಚನೆ ಮಾಡಲ್ಲ ಮಾಸ್ಟರ್ಸ್. ಯಾವತ್ತೂ ಅದು ಚಿಕ್ಕದಾಗಿ ಯೋಚನೆನೇ ಮಾಡಲ್ಲ. ಇವತ್ತಿಂದೇನು ಅಂತ ಯೋಚನೆ ಮಾಡಲ್ಲ, ತುಂಬಾನೇ ದೊಡ್ಡದಾಗಿ ಯೋಚನೆ ಮಾಡುತ್ತೆ. ಮತ್ತೆ ಉನ್ನತ ಮಟ್ಟಕ್ಕಿರೋದನ್ನೇ ಯೋಚನೆ ಮಾಡುತ್ತೆ ಮಾಸ್ಟರ್ಸ್. ಯಾವತ್ತು ಕೆಳಗಿಂದ ನೋಡಲ್ಲ, ಯಾವತ್ತಿದ್ರು ಮೇಲಿರೋದನ್ನೇ ನೋಡ್ತಾ ಹೋಗುತ್ತೆ ಮಾಸ್ಟರ್ಸ್. ಮತ್ತೆ ಬುದ್ಧಿ ಕುಶಲತೆಯನ್ನ ಅಭ್ಯಾಸ ಆಗುತ್ತೆ ಮಾಸ್ಟರ್ಸ್. ನಮ್ಮ ಬುದ್ಧಿ ನಮ್ಮಲ್ಲಿ ಸುಮಾರು ಕುಶಲತೆ ಇರುತ್ತೆ ಮಾಸ್ಟರ್ಸ್. ಅದ್ಯಾವ್ದನ್ನ ನಾವು ಹೊರಗ್ ತರಲ್ಲ. ಎಲ್ಲ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿಗೆ ಕೆಲಸ ಕೊಡಲ್ಲ ಮಾಸ್ಟರ್ಸ್. ನಮ್ಮಿಂದ ಅಗಾಧವಾದ ಶಕ್ತಿ ಇದೆ ಮಾಸ್ಟರ್ಸ್. ಅದ್ಯಾವ್ದನ್ನು ನಾವು ಹೊರ ತೆಗಿಯಲ್ಲ. ನಮ್ಮ ಮನ್ಸಿಗೆ ಯಾವಾಗ ಕೆಲಸ ಕೊಡ್ತೀವಿ ಅಂದ್ರೆ ನಮ್ಮೊಳಗೆ ನಾವಿದ್ದಾಗ ಮಾತ್ರ ನಮ್ಮ ಮನ್ಸಿಗೆ ನಾವು ಕೆಲಸ ಕೊಡ್ತೀವಿ. ನಮ್ಮಲ್ಲೂ ಅಗಾಧವಾದ ಶಕ್ತಿ ಇದೆ ಅಂತ ತಿಳ್ಕೊಳಕ್ಕೆ ಸಹಾಯ ಮಾಡೋದು ಈ ಆನಾಪಾನಸತಿ ಧ್ಯಾನ ಮಾಸ್ಟರ್ಸ್. ಆಧ್ಯಾತ್ಮಿಕ ವಿಕಾಸ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವ ಪರಮ ಸತ್ಯವು ಧ್ಯಾನದಿಂದಲೇ ಅನುಭವದೊಳಗೆ ಬರುತ್ತದೆ. ನಾನು ಎಂದರೆ ಶರೀರವಲ್ಲ, ಆತ್ಮವೆಂದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ, ನನ್ನಲ್ಲೇ ಪರಮಾತ್ಮ ಇದ್ದಾನೆ ಅನ್ನೋ ಸತ್ಯ ತಿಳಿಯೋದು ಯಾವಾಗ? ಧ್ಯಾನ ಮಾಡಿದಾಗ ಮಾಸ್ಟರ್ಸ್. ನನ್ನಲ್ಲೇ ಸಕಲ ಜೀವರಾಶಿಗಳು ನನ್ನಲ್ಲೇ ಇದಾವೆ, ಬ್ರಹ್ಮನು ನಾನೇ. ನಮ್ಮ ಜೀವನಕ್ಕೆ ಸೃಷ್ಟಿಕರ್ತರು ನಾವೇ, ಬೇರೆ ಯಾರೋ ಅಲ್ಲ ಮಾಸ್ಟರ್ಸ್. ನಮ್ಮ ಜೀವನದ ಒಂದು ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ. ಇವತ್ತಿನ ನನ್ನ ಜೀವನ ತುಂಬಾ ಚೆನ್ನಾಗಿದೆ, ಅದಕ್ಕೆ ಕಾರಣ ನಾನೇ. ಇವತ್ ನಾನು ತುಂಬಾ ದುಃಖ ಪಡ್ತಾ ಇದ್ದೀನಿ, ವ್ಯಥ ಪಡ್ತಾ ಇದ್ದೀನಿ, ಅದಕ್ಕೆ ಕಾರಣ ನಾವೇ. ಮೂರನೇ ವ್ಯಕ್ತಿಗಳು ಯಾರು ಇಲ್ಲ ಮಾಸ್ಟರ್ಸ್. ಆಮೇಲೆ ನಾನು ಅಂದ್ರೆ ಏನು ಮಾಸ್ಟರ್ಸ್? ಶರೀರ. ಈ ಶರೀರ ಅಲ್ಲ ಮಾಸ್ಟರ್ಸ್. ನಾನು ಅಂದ್ರೆ ಇದು ಶರೀರ ಅಲ್ಲ, ಆತ್ಮ. ನಾವು ಬಂದಿರೋದೇನಕ್ಕೆ ಅಂದ್ರೆ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಅನುಭವ ಪಡೆಯಕ್ ಮಾತ್ರ ಬಂದಿದೀವಿ. ಅದಕ್ಕೊಂದ್ ದೇಹ ಬೇಕು, ಆತ್ಮಕ್ಕೆ ಸೇರ್ಕೊಳಕ್ ಒಂದ್ ದೇಹ ಬೇಕಷ್ಟೇ. ಅದು ನಾವು
ನಮಗೆ ಯಾವುದೇ ರೀತಿಯಾದ ಸಾವಿರಲ್ಲ. ನಾವು ಅದನ್ನ ತಿಳ್ಕೋಬೇಕು ಮಾಸ್ಟರ್ಸ್. ನಮಗೆ ಯಾವುದೇ ರೀತಿಯಾದ ಸಾವಿಲ್ಲ. ನಾವು ಆತ್ಮ. ನಾವಿರೋ ಶರೀರಕ್ಕೆ ಯಾಕೆ ನಾವು ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕು? ನಾವೆಲ್ಲ ಯಾಕೆ ಭೌತಿಕ ಜೀವನಕ್ಕೆ ಆಕರ್ಷಣೆ ಆಗ್ಬೇಕು? ಇದನ್ನೆಲ್ಲ ಅರ್ಥ ಆಗೋದು ಯಾವಾಗ ಮಾಸ್ಟರ್ಸ್? ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ, ಧ್ಯಾನ ಮಾಡಿದಾಗ ಇದ್ರ ಬಗ್ಗೆ ನಮಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಮಕ್ಕಳು ಆಧ್ಯಾತ್ಮಿಕ ಶಿಕ್ಷಣ. ಮಹಾಯೋಗಿಗಳು ಜೀವನ ಚರಿತ್ರೆಯನ್ನು ಓದಿದರೆ ಒಂದು ವಿಶೇಷತೆ ತಪ್ಪದೆ ಕಾಣುತ್ತದೆ. ಅದು ಅವರ ಚಿಕ್ಕಂದಿನಿಂದಲೇ ಪ್ರಾರಂಭವಾದ ಆಧ್ಯಾತ್ಮಿಕ ಶಿಕ್ಷಣ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಪ್ರಶಿಕ್ಷಣ ಕೊಡುವುದು ಎನ್ನುವುದು ಅವರ ಬಂಗಾರದ ಭವಿಷ್ಯಕ್ಕೆ ರಾಜಮಾರ್ಗವಾಗಿದೆ. ಮಾಸ್ಟರ್ಸ್, ನಾವೆಷ್ಟೋ ಮಹಾಯೋಗಿಗಳ ಜೀವನ ಚರಿತ್ರೆನ ನೋಡ್ತಾ ಹೋಗ್ತೀವಿ ಮಾಸ್ಟರ್ಸ್. ಯಾರ ಈಗ ಪರಮಹಂಸ ಅವರು, ಆಮೇಲೆ ಬಾಬಾಜಿ ಅವರು, ಬುದ್ಧ ಅವ್ರದ್ದು, ಇವ್ರದೆಲ್ಲ ಜೀವನ ಚರಿತ್ರೆನ ನಾವು ಬುಕ್ಸ್ ತೆಗಿತೀವಿ. ಅವ್ರದ್ದು ಜೀವನ ಚರಿತ್ರೆ ಓದುತ್ತಾ ಓದಂಗೆಲ್ಲ ಏನಾಗುತ್ತೆ ಮಾಸ್ಟರ್ಸ್ ಅಂದ್ರೆ ಅವರಲ್ಲಿ ಏನೋ ಒಂದು ವಿಶೇಷವಾಗಿರೋ ಗುಣ ಕಾಣಿಸುತ್ತೆ ಮಾಸ್ಟರ್ಸ್. ಆ ವಿಶೇಷ ಗುಣದಿಂದಲೇ ಅವರು 5,000 ವರ್ಷಗಳಿಂದನೂ ಇವತ್ತು ಜೀವಂತವಾಗಿದ್ದಾರೆ. ಇದಕ್ಕೆ ಕಾರಣ ಮಾಸ್ಟರ್ಸ್ ಅವರಲ್ಲಿರುವಂತಹ ಚಿಕ್ಕ ವಯಸ್ಸಿನಿಂದಲೇ ಬಂದಿರದಂತಹ ಆಧ್ಯಾತ್ಮಿಕ ಜೀವನದ ಒಲವು, ಧ್ಯಾನ, ಆಮೇಲೆ ಎಲ್ಲರನ್ನ ಪ್ರೀತಿ ಮಾಡ ಅಂತ ಒಳ್ಳೆ ಗುಣ. ಎಲ್ಲರೂ ನಮ್ಮವರೇ. ಇವ್ರಿಗೆ ಹಂಚ ಗುಣ ಇರುತ್ತೆ ಮಾಸ್ಟರ್ಸ್, ಪಡೆಯೋ ಗುಣ ಇರಲ್ಲ. ಈ ಎಲ್ಲಾ ಒಳ್ಳೆ ಗುಣ ಅವರಲ್ಲಿ ಇರೋದ್ರಿಂದ ಮಾಸ್ಟರ್ಸ್ ಇವ್ರನ್ನ 5,000 ವರ್ಷಗಳಿಂದ ಇವ್ರು ಹಾಕಿ ಕೊಟ್ಟ ದಾರಿಲೇ ನಾವು ಇವತ್ತು ಸಾಕ್ತಾ ಇದೀವಿ ಮಾಸ್ಟರ್ಸ್. ನಾವ್ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ತಾ ಅವ್ರಿಗೂ ಧ್ಯಾನದಲ್ಲಿ ತೊಡಸ್ತಾ ಹೋದ್ರೆ ಅವ್ರದ್ದು ಜೀವನ ಬಂಗಾರ ಆಗುತ್ತೆ ಮಾಸ್ಟರ್ಸ್. ರಾಜ್ಯ ಮಾರ್ಗದಲ್ಲಿ ನಡೀತಾರೆ. ಅವರು ರಾಜರ ತರ, ಯಾವಾಗ್ಲೂ ರಾಜರ ತರನೇ ಇರ್ತಾರೆ, ಹಾಳಾಗಿರಲ್ಲ ಮಾಸ್ಟರ್ಸ್. ಮಕ್ಕಳು ಕಲ್ಮಶವಿಲ್ಲದವರು. ಅವರ ಸ್ವಭಾವವು ಸ್ವಚ್ಛವಾಗಿರುತ್ತದೆ. ಆದ ಕಾರಣ ಹೇಳಿದ್ದನ್ನು ತಕ್ಷಣವೇ ಗ್ರಹಿಸುವ ಶಕ್ತಿ ಹೊಂದಿರುತ್ತಾರೆ. ಚಿಕ್ಕ ಮಕ್ಕಳಲ್ಲಿ ಕಲ್ಮಶ ಅನ್ನೋದು ಇರಲ್ಲ ಮಾಸ್ಟರ್ಸ್. ಅವ್ರಿಗೆ ಯಾರನ್ನು ದ್ವೇಷ ಮಾಡ್ಬೇಕು ಗೊತ್ತಿಲ್ಲ, ಅವ್ರನ್ನ ಯಾರಿಗೆ ಬೈಬೇಕು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಮಾಸ್ಟರ್ಸ್. ಮಕ್ಳಿಗಿರೋದೇನು ಹಂಚ ಬುದ್ಧಿ. ಯಾರು ಏನೇ ಕೇಳಿದ್ರು ಕೊಡ್ತಾರೆ, ಯಾರು ಏನೇ ಪ್ರೀತಿ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಒಬ್ರು ಪ್ರೀತಿಯಿಂದ ಮಾತಾಡಿದ್ರು ಅವ್ರನ್ನ ಹೋಗಿ ತಬ್ಕೊಂತಾರೆ, ಮುತ್ತು ಕೊಡ್ತಾರೆ. ಇವೆಲ್ಲ ಚಿಕ್ಕ ಮಕ್ಕಳಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ಮಾಸ್ಟರ್ಸ್. ಅವಾಗ ಅವ್ರಿಗೆ ನಾವು ಈ ಧ್ಯಾನದ ಬಗ್ಗೆ ಹೇಳಿದ್ರೆ ಗ್ರಹಿಸ್ತಾರೆ ಮಾಸ್ಟರ್ಸ್. ಗ್ರಹಿಸಿ ಏನ್ ಮಾಡ್ತಾರೆ ಅಂದ್ರೆ ನಾವ್ ಹೇಳ್ಕೊಟ್ಟಂಗೆ ಅವ್ರು ಕೇಳ್ತಾರೆ ಮಾಸ್ಟರ್ಸ್. ಅವ್ರ ಮಕ್ಕಳಿಗೆ ನಾವು ದಿನಕ್ಕೆ 15 ನಿಮಿಷ ಅಷ್ಟೇ ಅವ್ರಿಗೆ ಕೊಡ್ಬೇಕು ಮಾಸ್ಟರ್ಸ್. ಅವ್ರಿಗೆ 1 ಗಂಟೆ 2 ಗಂಟೆ ಕೂರ್ಸ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಯಾವುದೇ ರೀತಿಯಾದ ಕಲ್ಮಶವಾದ ಭಾವನೆಗಳಿರಲ್ಲ, ಕೆಟ್ಟ ಆಲೋಚನೆಗಳಿರಲ್ಲ. ಅವರು ಥಾಟ್ಲೆಸ್ ಅಲ್ಲಿ ಇರ್ತಾರೆ ಮಾಸ್ಟರ್ಸ್. ಅವ್ರಿಗೆ 15 ನಿಮಿಷ ಅವರಿಗೆ ಟೈಮ್ ಕೊಟ್ಟು ಅವ್ರನ್ನ ಧ್ಯಾನದಲ್ಲಿ ಕೂರ್ಸೋದ್ರಿಂದ ಅವ್ರ ಭವಿಷ್ಯ ತುಂಬಾನೇ ಅದ್ಭುತವಾಗಿರ್ತತೆ. ಮತ್ತೆ ಅವ್ರು ಯಾವಾಗ್ಲೂ ಉತ್ಸುಕರಾಗಿರ್ತಾರೆ ಮಾಸ್ಟರ್ಸ್. ಏನ್ ಮಾಡೋಣ ನಾಳೆ, ಹೊಸದಾಗಿ ಏನ್ ಮಾಡೋಣ, ಹೊಸದಾಗಿ ಏನು ಕಲಿಯೋಣ, ನಾವು ಹೊಸದಾಗಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇವತ್ತು ಈ ರೀತಿ ಓದಿದ್ದೀನಿ, ನನಗೆ ಅರ್ಥ ಆಗಿಲ್ಲ, ನಾಳೆ ಬೇರೆ ರೀತಿ ಓದೋಣ. ಇವತ್ತು ಈ ಲೆಕ್ಕ ಒಂದು ತರ ಮಾಡಿದ್ದೀನಿ, ನಾಳೆ ಇನ್ನೊಂದ್ ತರ ಮಾಡೋಣ ಅಂತ ಅವರಿಗೆ ಹೊಸದಾಗಿ ಯೋಚನೆಗಳು ಬರ್ತಾ ಹೋಗ್ತವೆ ಮಾಸ್ಟರ್ಸ್. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಭವಿಷ್ಯದ ನಾಯಕರು. ಅಂದ್ರೆ ಇವತ್ತಿನ ಏನ್ ವಿದ್ಯಾರ್ಥಿಗಳು ಇರ್ತಾರೋ ನಾಳೆ ಅವರೇ ಮಾಸ್ಟರ್ಸ್ ಈ ದೇಶದ, ನಮ್ಮ ಈ ಸಮಾಜದ ಅದ್ಭುತವಾದ ನಾಯಕರುಗಳಾಗಿ ಹೊರ ಬರ್ತಾರೆ ಮಾಸ್ಟರ್ಸ್. ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ಒಳ್ಳೆಯ ನಾಯಕರು. ಇವರು ದೇಶವು ಸುಖ ಶಾಂತಿಯಿಂದಿರುತ್ತದೆ, ಸದೃಢವಾಗಿರುತ್ತದೆ, ಸುಸಂಪನ್ನವಾಗಿರುತ್ತದೆ. ಮಕ್ಕಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಬೇಕು ಮಾಸ್ಟರ್ಸ್. ಈಗ ಮಕ್ಕಳಲ್ಲಿ ನಾವು ಒಳ್ಳೇದನ್ನ ಹೇಳ್ಕೊಡ್ತಾ ಹೋದ್ರೆ, ಒಳ್ಳೇದನ್ನೇ ಅವ್ರಿಗೆ ಅಳವಡಿಸ್ತಾ ಹೋದ್ರೆ, ಅವರಿಗೆ ಧ್ಯಾನ ಮಾಡೋದನ್ನ ಹೇಳ್ಕೊಡ್ತಾ ಹೋದ್ರೆ ಆ ಮಕ್ಕಳಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿ ಅವರು ಬೆಳೀತಾ ದೊಡ್ಡರಾದಾಗ್ಲೂ ಅವ್ರು ಸುತ್ತಮುತ್ತ ಇರೋ ಒಂದು ಪ್ರದೇಶ, ಅವ್ರಿರೋಂಥ ಒಂದು ಮನೆ, ಅವ್ರಿರೋಂಥ ಒಂದು ಸಮಾಜ, ಅವ್ರಿರೋಂಥ ಒಂದು ರಾಜ್ಯ, ಅದನ್ನೆಲ್ಲದನ್ನು ಒಂದೇ ಅವ್ರ ಸುಖವಾಗಿ ಶಾಂತಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಆಲೋಚನೆ ಮಾಡಿ ಅವರಲ್ಲಿ ಸುಖ ಶಾಂತಿ ತರಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಮಾಸ್ಟರ್ಸ್. ಇದಕ್ಕೆ ಉದಾಹರಣೆ ನಮ್ಮ ನರೇಂದ್ರ ಮೋದಿ ಅವರು ಮಾಸ್ಟರ್ಸ್. ಅವರು ಎಷ್ಟು ಆಧ್ಯಾತ್ಮಿಕವಾಗಿದ್ದಾರೆ ಅಂದ್ರೆ ಅಷ್ಟು ಒಂದು ಬಿಸಿ ಶೆಡ್ಯೂಲ್ಡ್ ಅಲ್ಲೂ ಸಮೇತ ಅವರು ಡೈಲಿ 1 hour ಆದ್ರೂ ಧ್ಯಾನ ಮಾಡ್ತಾರೆ ಮಾಸ್ಟರ್ಸ್.
ಈ ಒಂದು ಇವತ್ತಿನ ನಮ್ಮ ದೇಶನ 3ನೇ ಸ್ಥಾನ 4ನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅವರು ಧ್ಯಾನ ಮಾಡೋದು, ಅವರ ಒಂದು ಆಧ್ಯಾತ್ಮಿಕ ಜೀವನನೇ ಮಾಸ್ಟರ್ಸ್ ಇವತ್ತು ನಮ್ಮ ದೇಶದ ಎಲ್ಲೋ ಒಂದು ಒಳ್ಳೆ ಪರಿಸ್ಥಿತಿಗೆ ಕಾರಣ. ಅದೇ ರೀತಿ ನಮ್ಮ ಮಕ್ಕಳಲ್ಲೂ ನಾವು ಬೆಳೆಸಿದ್ರೆ ಮನೆಯಿಂದ ಊರು, ಊರಿಂದ ರಾಜ್ಯ, ರಾಜ್ಯದಿಂದ ದೇಶ ಮಾಸ್ಟರ್ಸ್ ಒಂದು ಸುಭೀಕ್ಷವಾಗಿ ಸದೃಢವಾದ ಸಮಾಜ ಕಟ್ಟಲಿಕ್ಕೆ ಸಹಾಯವಾಗುತ್ತೆ ಮಾಸ್ಟರ್. ತಂದೆ ತಾಯಿಯವರನ್ನು ಗೌರವಿಸಬೇಕು, ಹಿಂಸಿಸಬಾರದು. ಮಕ್ಕಳಲ್ಲಿ ನಾವು ಇದನ್ನ ತುಂಬಾನೇ ಅಗತ್ಯವಾಗಿ ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಬ್ರಹ್ಮಶ್ರೀ ಪತ್ರಿಜಿ ಅವರು ಒಂದು ಸಂದರ್ಭದಲ್ಲಿ ಕೊಟ್ಟ ಅದ್ಭುತವಾದ ಸಂದೇಶ ಮಾಸ್ಟರ್ಸ್. ಬ್ರಹ್ಮಶ್ರೀ ಪತ್ರಿಜಿ ಅವರು ಇದೊಂದು ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ. ತಂದೆ ತಾಯಿಗಳು ಅಂದ್ರೆ ಬರೀ ನಾವಲ್ಲ ಮಾಸ್ಟರ್ಸ್, ಯಾರು ಜನ್ಮ ನೀಡ್ತಾರೋ ಅವರೆಲ್ಲರೂ ತಾಯಂದ್ರೆ. ಪ್ರಕೃತಿಯಲ್ಲಿ ಒಂದು ಪ್ರಾಣಿ ಒಂದು ಜನ್ಮ ನೀಡುತ್ತೆ ಅಂದ್ರೆ ಅದನ್ನು ಒಂದು ತಾಯಿನೇ. ಮಕ್ಕಳಲ್ಲಿ ಅದ್ರಲ್ಲಿ ಒಂದು ತಾಯಿನ ಅಂತದನ್ನ ಬೆಳೆಸ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಮಾಸ್ಟರ್ಸ್. ಈಗ ಒಂದು ಕೋಳಿ ಒಂದು ಮೊಟ್ಟೆ ಇಟ್ಟು ಮರಿ ಹಾಕಿತೆ ಅಂದ್ರೆ ಅದು ಒಂದು ತಾಯಿನೇ. ಅದನ್ನ ನನ್ನ ತಾಯಿಯನ್ನ ಒಂದು ನೋಡೋ ರೀತಿ ಬೆಳೆಸ್ಬೇಕು ಮಾಸ್ಟರ್. ಇದು ಅದ್ಭುತವಾದ ಒಂದು ಕೊಟ್ಟಿರೋಂತ ಪತ್ರಿಜಿ ಅವರು ಒಂದು ಸಂದೇಶ ಮಾಸ್ಟರ್ಸ್. ತಂದೆ ತಾಯಿಯವರನ್ನು ಗೌರವಿಸಬೇಕು ಅಂದರೆ ಹಿಂಸಿಸಬಾರದು ಎಂದು ದೊಡ್ಡವರು ಹೇಳುತ್ತಾರೆ, ಹಾಗೆ ಮಕ್ಕಳಿಗೂ ಬೋಧಿಸುತ್ತಾರೆ. ಉಪನ್ಯಾಸವನ್ನು ಕೂಡ ಕೊಡುತ್ತಾರೆ, ಆದರೆ ಅಷ್ಟಕ್ಕ ಮೇಲೆ ಯೋಚಿಸೋದಿಲ್ಲ. ತಂದೆ ತಾಯಿಗಳಂದ್ರೆ ನಾವೇ, ನಮಗಷ್ಟೇ ನೀವು ಗೌರವ ಕೊಡ್ಬೇಕು, ನಮ್ಮನ್ನ ಪ್ರೀತಿಸ್ಬೇಕು ಅಷ್ಟೇ ಹೇಳ್ಕೊಡ್ತೀವಿ ಮಾಸ್ಟರ್. ಅದಕ್ಕಿಂತ ಮೇಲೆ ಯಾರು ಯೋಚನೆ ಮಾಡಿ ಏನು ಹೇಳ್ಕೊಡಲ್ಲ. ಸೃಷ್ಟಿಯಲ್ಲಿ ಮಾನವರೇ ಅಲ್ಲ, ಯಾರೇ ಆಗಲಿ ಜನ್ಮ ಕೊಟ್ಟರೆ ತಾಯಿಯೇ. ಅದಕ್ಕಾಗಿ ಯಾರೇ ತಾಯಿಯಾಗಲಿ ಹೇಗೆ ಇರಲಿ ಗೌರವಿಸಬೇಕು. ಈ ಸೃಷ್ಟಿಯಲ್ಲಿ ಯಾರೇ ಜನ್ಮ ಕೊಡ್ಲಿ ಮಾಸ್ಟರ್ಸ್ ಅವ್ರ ತಾಯಿನೇ. ಅವರಿಗೆ ನಾವು ಗೌರವ ಕೊಡ್ಬೇಕು ಅಂತ ನಾವು ಮಕ್ಕಳಲ್ಲಿ ಈಗ್ಲಿಂದಾನೇ ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಸೃಷ್ಟಿಯ ಲೆಕ್ಕದಲ್ಲಿ ಪ್ರತಿ ತಾಯಿಯನ್ನು ಗೌರವಿಸಬೇಕಾಗುವುದೆಂದರೆ ಸೃಷ್ಟಿಯಲ್ಲಿ ಮಾನವರೇ ಅಲ್ಲ, ಯಾರೇ ಜನ್ಮ ನೀಡಲಿ ಅವರೇ ತಾಯಿ. ಅದಕ್ಕಾಗಿ ಯಾವುದೇ ತಾಯಿಯನ್ನಾಗಲೇ ಗೌರವಿಸಬೇಕು. ಅಂದ್ರೆ ಮನುಷ್ಯರು ಮಾತ್ರ ಜನ್ಮ ನೀಡ್ತಾರೆ, ಅವ್ರು ಮಾತ್ರ ತಾಯಿ. ಆ ಮನುಷ್ಯರು ಬಿಟ್ಟು ಪ್ರಾಣಿಗಳು ಜನ್ಮ ನೀಡ್ತವೆ, ಅವು ತಾಯಿ ಅಲ್ಲ ಮಾಸ್ಟರ್ಸ್. ಒಂದು ಪ್ರಾಣಿ, ಒಂದು ಪಕ್ಷಿ, ಯಾವುದೇ ಆಗಿರ್ಲಿ ಅದು ಒಂದು ಜನ್ಮ ಕೊಡೋ ಒಂದು ಶಕ್ತಿ ಐತೆ ಅಂದ್ರೆ ಅದು ತಾಯಿನೇ ಮಾಸ್ಟರ್ಸ್. ನಾವು ಅದನ್ನ ಹೇಳ್ಕೊಡ್ಬೇಕು. ಮತ್ತೆ ಆ ಮನೋಭಾವನೆ ಮಕ್ಕಳಲ್ಲಿ ಬೆಳಿಬೇಕು ಅಂದ್ರೆ ಅವ್ರಿಗೆ ಧ್ಯಾನ ಮಾಡೋದ್ರಿಂದ ಸಾಧ್ಯ ಮಾಸ್ಟರ್ಸ್. ಇದನ್ನೆಲ್ಲ ತಿಳ್ಕೊಳಕ್ಕೆ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಯಾವ್ದನ್ನು ತಿಳ್ಕೊಳಕ್ ಆಗಲ್ಲ ಮಾಸ್ಟರ್ಸ್. ಮಾನವರು ತಂದೆ ತಾಯಿಯರನ್ನು ಗೌರವಿಸಬೇಕೆನ್ನುತ್ತಾರೆ, ಆದರೆ ತಾಯಿ ಮೀನನ್ನು, ಕೋಳಿ ತಾಯಿಯನ್ನು, ಮೇಕೆ ತಾಯಿಯನ್ನು ಹಿಂಸಿಸುತ್ತಾರೆ. ನಾವ್ ಹೇಳ್ಕೊಡ್ತೀವಿ ಮಾಸ್ಟರ್ಸ್, ಅಪ್ಪ ಅಮ್ಮಗೆ ಗೌರವ ಕೊಡ್ಬೇಕು, ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು, ಅಪ್ಪ ಅಮ್ಮನ ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಅಂತ. ಒಂದು ಮೇಕೆ ತಾಯಿ ಅಲ್ವಾ ಮಾಸ್ಟರ್ಸ್, ಜೊತೆಗೆ ಮೀನು ಒಂದ್ ತಾಯಿ ಅಲ್ವಾ, ಕೋಳಿನೂ ಒಂದ್ ತಾಯಿ ಅಲ್ವಾ. ಅದನ್ನ ನಾವು ಗೌರವಿಸ್ಬೇಕು ಅಂತ ನಾವ್ ಹೇಳ್ಕೊಡಲ್ಲ ಮಾಸ್ಟರ್ಸ್. ನಾವೇ ಅದನ್ನ ಮನೆಗ್ ತಂದು ಕೊಯ್ಕೊಂಡು ಸಾಂಬಾರ್ ಮಾಡ್ಕೊಂಡು ನಾವು ತಿಂತೀವಿ, ಮಕ್ಳಿಗೂ ತಿನ್ನಿಸ್ತೀವಿ. ಇದ್ಯಾವ ರೀತಿ ನ್ಯಾಯ ಮಾಸ್ಟರ್ಸ್? ಅವು ಒಂದು ತಾಯಿಯಾಗಿರಲ್ವಾ, ಅವಕ್ಕೂ ಒಂದ್ ಮಗು ಅನ್ನೋದಿರೋದಿಲ್ವಾ? ಆ ಒಂದ್ ತಾಯಿಯ ಅದನ್ನ ಹಿಂಸೆ ಮಾಡಿದ್ರೆ ನಾವು ನಮ್ ತಾಯಿ ಹಿಂಸೆ ಮಾಡ್ತಾ ಇದೀವಿ ಅಂತ ಯಾಕೆ ಅಂದ್ಕನಲ್ಲ ಅಂತ ಪತ್ರಿಜಿ ಗುರುಗಳು ಕೇಳ್ತಾ ಇದ್ದಾರೆ ಮಾಸ್ಟರ್ಸ್. ತಾಯಿಯಂದಿರನ್ನು ಕೊಂದು ತಮ್ಮ ಮಕ್ಕಳಿಗೆ ಅಡಿಗೆ ಮಾಡಿ ಇಡುತ್ತಾರೆ. ಮರಳಿ ತಾವೇ ತಂದೆ ತಾಯಿರು ನಮ್ಮನ್ನು ಗೌರವಿಸಿರಿ, ಅದು ಮಕ್ಕಳ ಬಾಧ್ಯತೆ ಎಂದು ಹೇಳುತ್ತಾರೆ. ಮತ್ತೆ ಇವರಿಗೆ ಬಾಧ್ಯತೆ ಕುರಿತು ಎಷ್ಟರವರೆಗೆ ಗೊತ್ತು? ಸೃಷ್ಟಿಯಲ್ಲಿಯೇ ಇತರೆ ತಂದೆ ತಾಯಿಯಂದಿರು ಹಿಂಸಿಸುವ ಇವರೇನೋ ತಂದೆ ತಾಯಿಯರೇ ಮಕ್ಕಳಿಗೆ ಹೇಳಬಲ್ಲರೆ? ಈಗ ಅದನ್ನೆಲ್ಲ ಹಿಂಸೆ ಮಾಡಿ ತಂದು ಸಾಂಬಾರ್ ಮಾಡಿ ಅವ್ರಿಗೆ ತಿನ್ನಕ್ ಇಟ್ಬಿಟ್ಟು ನಮ್ಮನ್ ಮಾತ್ರ ನೀವು ಗೌರವಿಸ್ರಪ್ಪ, ನಾವು ತಂದೆ ತಾಯಿಗಳು ಹಾಗೆ ಹೀಗೆ ಅಂತ ಹೇಳ್ಕೊಡ್ತೀವಿ ಮಾಸ್ಟರ್ಸ್. ಇವರು ತಮ್ಮನ್ನು ಗೌರವಿಸಿ ಎನ್ನುತ್ತಾರೆ, ಅವರು ಮಾತ್ರ ಸೃಷ್ಟಿಯಲ್ಲಿಯ ಕೋಳಿ ಮರಿಯ ತಾಯಿಯನ್ನು, ಮೇಕೆ ಮರಿಯ ತಾಯಿಯನ್ನು, ಮೀನಿನ ಮರಿಯ ತಾಯಿಯನ್ನು ಗೌರವಿಸಿದಲ್ಲ. ನೋಡಿ ಮಾಸ್ಟರ್ಸ್, ನಮ್ಮನ್ ಮಾತ್ರ ಗೌರವಿಸಿ, ನಮ್ಮನ್ ಮಾತ್ರ ಪ್ರೀತಿಸಿ ಅಂತ ಹೇಳ್ಕೊಡೋರ್ ನಾವು. ಇದು ಒಂದು ಜೀವ, ಇದು ಒಂದು ಜನ್ಮ ಕೊಡುತ್ತೆ, ಇದಕ್ಕೂ ಒಂದ್ ಮಕ್ಕಳು ಇದೆ, ಇದಕ್ಕೂ ಒಂದ್ ಭವಿಷ್ಯ ಇದೆ, ಇದು ಯಾವುದೋ ಒಂದ್ ಮರಿಗೆ ತಾಯಿ ಅನ್ನೋದನ್ನ ನಾವು ಹೇಳ್ಕೊಡೋದನ್ನ ಮರ್ತೆ ಹೋಗ್ತಾ ಇದೀವಿ ಮಾಸ್ಟರ್ಸ್. ಅವರು ನಮ್ಮ ಮಕ್ಕಳಿಂದ ಪ್ರೀತಿಯನ್ನು ಆಶಿಸುತ್ತಾರೆ, ಅದೇ ರೀತಿ ಯಾವೊಬ್ಬ ಪ್ರಾಣಿಯೂ ತಂದೆ ತಾಯಿರನ್ನು ಪ್ರೀತಿಸುವುದಿಲ್ಲ. ಇದೇ ಅಜ್ಞಾನವು, ಮೂರ್ಖತ್ವವು.
ಇಂಥವರು ತಪ್ಪದೆ ಭವಿಷ್ಯದಲ್ಲಿ ನರಕವನ್ನು ಅನುಭವಿಸುತ್ತಾರೆ. ನೋಡಿ ಮಾಸ್ಟರ್ಸ್, ನಾವು ಮಾಡೋದು ಇದನ್ನೇ. ಮಕ್ಕಳಲ್ಲಿ ಇದನ್ನೆಲ್ಲ ನಾವ್ ಏನು ಹೇಳು ಕೊಡ್ಲುದಂಗೆ ಬೆಳೆಸ್ತಾ ಅವರು ನಮ್ ದಾರಿನೇ ಹಿಡಿದು ಯಾವ್ದೋ ಒಂದ್ ಮರಿ ಅದಕ್ಕೂ ಒಂದ್ ಮರಿ ಇದೆ, ಆ ಮರಿಗೂ ತಾಯಿ ಒಂದು ಪ್ರೀತಿ ಬೇಕು ಅನ್ನೋದು ನಾವ್ ಯೋಚನೆನೆ ಮಾಡಲ್ಲ ಮಾಸ್ಟರ್ಸ್. ಅದನ್ನ ತಗೊಂಬಂದು ಕೊಯ್ಕೊಂಡ್ ಆ ಒಂದ್ ಮರಿನ ಅನಾಥ ತರ ಮಾಡ್ತೀವಿ ಮಾಸ್ಟರ್ಸ್. ಅದೇ ರೀತಿ ಈ ಮಕ್ಳಿಗೂ ನನ್ನ ತಾಯಿನ ಯಾರಾದ್ರೂ ಕರ್ಕೊಂಡೋಗಿ ಏನಾದ್ರೂ ಮಾಡಿದ್ರೆ ಈ ಮಗು ಅನಾಥ ಆಗಲ್ವಾ ಮಾಸ್ಟರ್ಸ್? ಅದೇ ತೀರಿ ಒಂದು ಕೋಳಿಗೂ ಒಂದ್ ಮರಿ ಇದೆ, ಅದು ಅನಾಥ ಆಗುತ್ತೆ ಅಂತ ಯೋಚನೆ ಮಾಡ್ಲದಂಗೆ ನಾವು ಅದನ್ನ ಕೊಯ್ಕೊಂಡು ತಿಂದು ಒಂದು ಮರಿ ಅನಾಥ ಮಾಡ್ತೀವಲ್ಲ ಮಾಸ್ಟರ್ಸ್, ಮುಂದೆ ಅದಕ್ಕೆ ನಾವು ಡಬ್ಬಲ್ ಪಟ್ಟಾಗಿ ನರಕ ಅನ್ಭವಿಸ್ತೀವಿ ಮಾಸ್ಟರ್ಸ್. ಆದ್ರೆ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನರಕ ಅನ್ಭವಿಸ್ತಾನೆ ಇದೀವಿ, ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ. ಇದ್ರಿಂದ ನಮ್ ಜೀವನ ನರಕ ಆಗ್ತದ ಮಾಸ್ಟರ್ಸ್. ಅದನ್ನ ನಾವ್ ಈಗ್ಲಿಂದನೇ ಮಕ್ಕಳಲ್ಲಿ ಹೇಳ್ಕೊಟ್ಟು ಧ್ಯಾನ ಹೇಳಿ ಈ ತರ ಒಂದು ಸಜ್ಜನ ಸಾಂಗತ್ಯದಲ್ಲಿ ಮಕ್ಕಳನ್ನ ಇನ್ವಾಲ್ವ್ಮೆಂಟ್ ಮಾಡಿ ಒಂದು ಜೀವಕ್ಕೆ ಒಂದು ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆಳೆಸ್ತಾ ಹೋದ್ರೆ ನಾಳೆ ದಿನ ಪ್ರತಿಯೊಬ್ಬರಲ್ಲೂ ಅವರು ತಾಯಿನ ಕಾಣ್ತಾರೆ ಮಾಸ್ಟರ್ಸ್, ತಾಯ್ತನನ ಕಾಣ್ತಾರೆ ಮಾಸ್ಟರ್ಸ್. ಎಲ್ಲಾ ಜೀವಿನೂ ನನ್ನ ಜೀವಿ ಅಂತ ಪ್ರೀತಿಸ್ತಾರೆ ಮಾಸ್ಟರ್ಸ್. ಒಂದು ದೇಶದ ಅದ್ಭುತವಾದಂತಹ ಒಂದು ಎಲ್ಲರೂ ನಮ್ಮವರೇ ಅನ್ನೋ ಒಂದು ಏಕತಾ ಭಾವ ಮನಸ್ಸನ್ನು ಹೊಂದಿರುವಂತಹ ಒಬ್ಬ ನಾಗರಿಕ ಪ್ರಜೆಯಾಗಿ ಬೆಳಿತಾರೆ ಮಾಸ್ಟರ್ಸ್ ಮಕ್ಕಳಿಗೆ. ಅದಕ್ಕೆ ಧ್ಯಾನನ ನಾವು ಆದಷ್ಟು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಧ್ಯಾನವನ್ನು ಮಾಡಿದರೆ ಇವೆಲ್ಲವನ್ನು ಆಲೋಚಿಸುವಂತಾಗುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಸೃಷ್ಟಿಯಲ್ಲಿ ಎಲ್ಲವನ್ನು ಗೌರವಿಸುತ್ತಾರೆ, ಎಲ್ಲವನ್ನು ಆನಂದವಾಗಿ ಜೀವಿಸಲು ಬಿಡುತ್ತಾರೆ, ತಾವು ಕೂಡ ಆನಂದವಾಗಿ ಜೀವಿಸುತ್ತಾರೆ. ಇದೇ ದೃಷ್ಟಿ ಧರ್ಮ, ಇದೇ ಭಗವಾನ್ ಧರ್ಮವಾಗಿ ಮಹಾವೀರನ ಸಂದೇಶ. ಜೀವಿಸಲು ಬಿಡು ಮಾಸ್ಟರ್ಸ್. ಇಷ್ಟೆಲ್ಲ ತಾತ್ಪರ್ಯ ಹೇಳಿದ್ದಿಷ್ಟೇ. ನಾವು ಬದುಕಕ್ಕೆ ಒಂದು ಹಕ್ಕಿದೆ ಅಂದ್ರೆ ನಮ್ ತರನೇ ಈ 84 ಜೀವ ರಾಶಿಗಳಿಗೂ ಬದುಕ ಹಕ್ಕಿದೆ ಮಾಸ್ಟರ್ಸ್. ಇಲ್ಲಿ ನಾವು ಬದುಕ್ಬೇಕು, ನಮ್ ಜೊತೆಗೆ ಇರುವಂತಹ ಸಣ್ಣ ಸಣ್ಣ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಅದರದೇ ಆದ ಒಂದು ಜೀವನದ ಒಂದು ಹಕ್ಕಿದೆ ಮಾಸ್ಟರ್ಸ್. ಅದನ್ನ ನಾವು ಬಿಟ್ಕೊಡ್ಬೇಕು ಅವಕ್ಕೆ. ಅವನ್ನ ಸ್ವಚ್ಛಂದವಾಗಿ ಹಾರಕ್ ಬಿಟ್ಟು ನಾವ್ ಅದನ್ನ ನೋಡೋದ್ರಲ್ಲಿ ಇರೋವಂತ ಖುಷಿ ಅವನ್ನ ತಗೊಂಡು ಬಂದು ಕೊಯ್ದು ತಿನ್ನೋದ್ರಲ್ಲಿ ಇರಲ್ಲ ಮಾಸ್ಟರ್ಸ್. ಅದನ್ನ ಸ್ವಚ್ಛಂದವಾಗಿ ಹಾರಕ್ಕೆ ಬಿಡ್ಬೇಕು. ಅವುಗಳ ಜೊತೆನೆ ನಾವು ಮನಸ್ಬಿಚ್ಚಿ ಮಾತಾಡ್ಬೇಕು. ಅವಕ್ಕೆ ಅವು ನಮಗೆ ಸ್ಪಂದಿಸ್ತವೆ ಮಾಸ್ಟರ್ಸ್. ನಾವು ಅವ್ನ ಮಾತಾಡ್ಸಲ್ಲ ಅಷ್ಟೇ, ಅವನ್ನ ಮಾತಾಡ್ಸೋದ್ರಿಂದ ಅವು ನಮಗೆ ಸ್ಪಂದಿಸ್ತವೆ. ಅವಕ್ಕೂ ನೋವಿದೆ ಮಾಸ್ಟರ್ಸ್. ನಾವು ಆ ನೋವನ್ನ ನಮಗೆ ಎಷ್ಟು ಈಗ ಜಿಗುಟಿದ್ರೆ ನಮ್ಗೆ ಹೆಂಗ್ ನೋವಾಗುತ್ತೆ ಮಾಸ್ಟರ್ಸ್, ಅದೇ ರೀತಿ ಅವಕ್ಕೂ ನೋವು ಆಗ್ತಾ ಇರುತ್ತೆ. ನಾವೇ ಅವು ಅಂತ ತಿಳ್ಕೊಂಡು ನಾವು ಜೀವನ ಮಾಡಿದ್ರೆ ಅವಕ್ಕೂ ಬದುಕಕ್ ಹಕ್ಕಿದೆ ಅಂತ ಹೇಳ್ಬಿಟ್ಟು ಅವನ್ನ ಜೀವ್ಸಕ್ ಬಿಟ್ಟು ನಾವು ಜೀವ್ಸೋದ್ರಿಂದ ಈ ಎಲ್ಲ ಒಂದು ಏಕತಾ ಭಾವದಿಂದ ಅದ್ಭುತವಾಗಿ ಸಂತೋಷಮಯವಾದ ಒಂದು ಜೀವನನ ನಡೆಸ್ಬೋದು ಅಂತ ಪತ್ರಿಜಿ ಗುರುಗಳು ಅದ್ಭುತವಾಗಿರೋ ಒಂದು ಸಂದೇಶನ ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಮೇಡಮ್ ಇನ್ನು ಎಷ್ಟು ನಿಮಿಷ ಆಗುತ್ತೆ ಮೇಡಮ್? ಮೇಡಮ್ ಅದು ಇನ್ನು ತುಂಬಾನೇ ಇದೆ, ಇನ್ನೊಂದು ಟೈಮ್ ತಗೊಂತೀನಿ. ಓಕೆ ಮೇಡಮ್, ಇವಾಗ ನಿಲ್ಲಿಸಿ ಸ್ಟಾಪ್ ಮಾಡ್ತೀರಾ? ಈಗ ಅದೇ 4:20 ಆಯ್ತಲ್ಲ ಅದಕ್ಕೆ. ಓಕೆ ಮೇಡಮ್, ಓಕೆ ಓಕೆ. ನೆಕ್ಸ್ಟ್ ಕ್ಲಾಸಿಗೆ ತಗೊಳ್ಳಿ ಮೇಡಮ್ ಇದ್ರೆ ಇದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅಂದ್ರೆ ಏನು? ವಿದ್ಯೆಯಲ್ಲಿ 2 ತರ ವಿದ್ಯೆ ಇದೆ, ಪ್ರಾಪಂಚಿಕ ವಿದ್ಯೆ ಮತ್ತೆ ಹಾಗೆ ಆಧ್ಯಾತ್ಮಿಕ ವಿದ್ಯೆ. ಮಾನಸಿಕ ವಿದ್ಯೆ ಚೆನ್ನಾಗಿದ್ರೆ ನಮ್ಗೆ ಭೌತಿಕ ಜೀವನ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನಮ್ಮ ಮನಸ್ಸು ಚಂಚಲ ಆಗತ್ತೆ. ಹಾಗೇನೆ ಧ್ಯಾನ ಮಾಡೋದ್ರಿಂದ ಮಾನಸಿಕ ವಿಕಾಸ ವೃದ್ಧಿ ಆಗತ್ತೆ. ವಿದ್ಯಾರ್ಥಿಗಳು ಧ್ಯಾನ ಮಾಡೋದ್ರಿಂದ ಯಾವ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನಾದ್ರೂ ವಿದ್ಯಾರ್ಥಿಗಳು ಎದುರಿಸ್ಬೋದು. ಹಾಗೇನೆ ಚಿಕ್ಕ ವಯಸ್ಸಿನಿಂದ ಧ್ಯಾನ ಮಾಡೋದ್ರಿಂದ ಅವರ ಜೀವನ ಬಂಗಾರ ಆಗತ್ತೆ, ರಾಜ್ಕುಮಾರ್ ಅಂತರ ಇರ್ಬೋದು ಅಂತ ಧ್ಯಾನಿ ಆಗಿರ್ತಕ್ಕಂಥವ್ರು ಎಲ್ಲವರನ್ನೂ ಸಹ ಗೌರವಿಸ್ತಾರೆ ಅಂತ ತುಂಬಾ ಚೆನ್ನಾಗಿ ಅಂದ್ರೆ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಹೆಚ್ಚು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.